ಮಲೆಕುಡಿ ಅನ್ನುವಂಥ ಒಂದು ಟ್ರೈಬಿನ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿದ್ದೀನಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗೆ ಇರುವಂಥ ಒಂದು ಟ್ರೈಬ್ ಅಂತಲೇ ಹೇಳ್ಬೋದು. ಅಲ್ಲಿ ರೋಡ್ಗಳು ಮತ್ತೆ ಹೋಗಿದೆ, ರೋಡಿಲ್ಲ. ಸೊ ಇಲ್ಲಿ ನಕ್ಸಲ್ಸ್ನ ಒಂದು ಕಾಟ ಇತ್ತು. ಇಂಡೈರೆಕ್ಟ್ ಆಗಿ ತೊಂದರೆಗಳು ಬೇರೆ ಇಲಾಖೆಗಳಿಂದ ಆಗ್ತಾ ಇತ್ತು. ನಮಗೂ ಕೂಡ ಇಲ್ಲಿ ನಕ್ಸಲ್ ಇದೇ ಅಂತ ನಮಗೂ ಕೂಡ ಗೊತ್ತಿಲ್ಲ. ಬೆಂಬಲಿಗರ ಅಂತ ಹೇಳಿ ತುಂಬಾ ಟಾರ್ಚರ್ ಕೊಟ್ಟರು. ಹೊರಗಡೆ ಹೋಗುವಾಗಲೇ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ರು. ಒಂದು 50-60 ಜನ ಬರ್ತಾ ಇದ್ರು ಪೊಲೀಸ್ನವರು. ಬರ್ತಿದ್ರು. ನನ್ನನ್ನು ಒಂದ್ಸಲ ಅರೆಸ್ಟ್ ಮಾಡ್ಲಿಕ್ಕೆ ಕೊಂಡೋಗಿದ್ದಾರೆ. ಕರೆಂಟ್ ವ್ಯವಸ್ಥೆ ಇಲ್ವೇ ಇಲ್ಲ. ಮೆಸ್ಕಾಂ ಇಲಾಖೆಯಿಂದ ಕೊಟ್ಟದ್ದು 2 ಪ್ಯಾನಲ್, ಅದರ ಬಲ್ಬ್ ಇಲ್ಲಿದೆ ಒಳಗಡೆ ಎಲ್ಲ ಬಲ್ಬ್ಗಳೆಲ್ಲ ಹಾಳಾಗಿದೆ. ಅಂಗನವಾಡಿ ಇದೆ, ಅಲ್ಲಿಯ ಜನರು ಅಲ್ಲಿಯ ಮಕ್ಕಳು ಇದೇ ಒಂದು ರಸ್ತೆ ಏನಿದೆ ಬಳಸ್ಕೊಳ್ಬೇಕು. ಹುಷಾರಿಲ್ಲದಾಗ ಕೆಳಗೆ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ. ಸಮಸ್ಯೆಗಳ ಬಗ್ಗೆ ಹೋರಾಡಿದ್ದಕ್ಕೆ, ವಾಯ್ಸ್ ರೈಸ್ ಮಾಡಿ ಕೇಳಿದ್ದಕ್ಕೆ ನಕ್ಸಲ್ಸ್ ಎಂಬುವಂತ ಒಂದು ಪಟ್ಟವನ್ನ ಏರ್ಸ್ಕೊಂಡಂತವ್ರು ಇಲ್ಲಿ ಅವರ ತಂದೆಗೆ ಹೊಡೆದು ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಹಿಂಸೆಗೊಂಡು ಜೈಲಿಗೆ ಹಾಕುವುದಂತ ತಿಳಿದ್ರೆ ಇಲ್ಲಿ ನಡೆತಿದಂತ ಒಂದು ದೌರ್ಜನ್ಯ ಆಚೆ ಜನಕ್ಕೆ ತಿಳಿಸ್ಕೊಟ್ಟವ್ರು ಅಂತ ಟಾರ್ಗೆಟ್ ಆದ್ರು. ಅದೇ ಟೆನ್ ಮೀಡಿಯಾದ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಬಂದು ಕುತ್ಲೂರು ಎಂಬುವಂಥ ಒಂದು ಗ್ರಾಮದಲ್ಲಿ ಇದ್ದೀನಿ. ಸೊ ಇದು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರುವಂಥ ಒಂದು ಗ್ರಾಮ. ಸೊ ಇವತ್ತಿನ ಈ ಊರಿನಲ್ಲಿ ನಾನು ನಿಮಗೆ ಮಲೆಕುಡಿ ಅನ್ನುವಂಥ ಒಂದು ಸಮುದಾಯದ ಬಗ್ಗೆ, ಅಂದರೆ ಆ ಒಂದು ಸಮುದಾಯಕ್ಕೆ ಸೇರಿದ ಜನರ ಬಗ್ಗೆ, ಒಂದು ಟ್ರೈಬಿನ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಹೊರಟಿದ್ದೀನಿ. ಈ ಒಂದು ಟ್ರೈಬ್ ಇದೆ. ಈ ಒಂದು ಟ್ರೈಬ್ ಬಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗೆ ಇರುವಂಥ ಒಂದು ಟ್ರೈಬ್ ಅಂತಲೇ ಹೇಳ್ಬೋದು. ಈ ಕುತ್ಲೂರಿನಿಂದ ಕುತ್ಲೂರಿಂದ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಹೋದರೆ ಈ ಒಂದು ಟ್ರೈಬ್ ಬಂದು ನಮಗೆ ಪತ್ತೆ ಆಗುತ್ತೆ. ಮಲೆಕುಡಿ ಅಂತ ಸಮುದಾಯ ಇದೆಯಲ್ಲ, ಅದು ಒಳಗಡೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕು? 10 ಕಿಲೋಮೀಟರ್. ಇದು ಬಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವಂಥ ಒಂದು ಜನಾಂಗ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ನಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಅಂತ ತಗೊಂಡ್ರೆ ಬೇಸಿಕಲಿ ನಮಗೆ ಕರೆಂಟ್ ವ್ಯವಸ್ಥೆ ಬೇಕು, ನೀರಿನ ವ್ಯವಸ್ಥೆ ಬೇಕು, ರಸ್ತೆಯ ವ್ಯವಸ್ಥೆ ಬೇಕು. ಆದರೆ ಈ 3 ವ್ಯವಸ್ಥೆಗಳು ಸಹ ಆ ಒಂದು ಗ್ರಾಮದಲ್ಲಿ ಇಲ್ಲ. ಆ್ಯಂಡ್ ಆ ಒಂದು ವ್ಯವಸ್ಥೆಯನ್ನು ಕೇಳೋದಕ್ಕೆ ಹೋಗಿ ನಕ್ಸಲ್ಸ್ ಎಂಬುವಂಥ ಪಟ್ಟ ತಗೊಂಡಿರುವಂತಹ ಜನರು ಸಹ ಅಂದ್ರೂ ನಾವು ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಜನರನ್ನ ಮಾತಾಡ್ಸೋಣ. ಸೊ ಬನ್ನಿ ವೀಕ್ಷಕರೇ, ಈಗ ಒಳಗಡೆ ಹೋಗೋಣ. ನೀವೀಗ ದೂರದಲ್ಲಿ ಬೆಟ್ಟಗಳು ಏನು ನೋಡ್ತಾ ಇದ್ರ, ಅದೆಲ್ಲ ಬಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಸೇರುವಂಥ ಒಂದು ಬೆಟ್ಟಗಳು, ಕುದುರೆಮುಖ ಬೆಟ್ಟಗಳು ಅಂತಲೇ ಹೇಳ್ಬೋದು. ಸೊ ಆ ಬೆಟ್ಟದ ತಪ್ಪಲಿನಲ್ಲಿ ಮಲೆಕುಡಿಯ ಸಮುದಾಯಕ್ಕೆ ಸೇರಿದಂಥ ಜನರು ಇರುವಂಥದ್ದು. ಯಜಮಾನ್ರೆ, ಇಲ್ಲಿ ಮಲೆಕುಡಿ ಅಂತ ಸಮುದಾಯ ಇದೆಯಾ, ಅಲ್ಲಿ ರೋಡ್ಗಳು ಮತ್ತೆ ಹೋಗಿದೆ, ರೋಡಿಲ್ಲ. ನೋಡ್ಬೋದು, ಈಗ ಬಲಕ್ಕೊಂದು ದಾರಿಯಲ್ಲಿದೆ. ಇದು ಬಂದು ಅಂಜರೊಟ್ಟು ಅನ್ನುವಂಥ ಒಂದು ಪ್ರದೇಶಕ್ಕೆ ಹೋಗುತ್ತೆ. ನೋಡ್ಬೋದು ರಸ್ತೆ ವ್ಯವಸ್ಥೆ ಯಾವ ರೀತಿ ಇದೆ ಅಂತ. ಕುತ್ಲೂರಿಂದ ಒಂದು 3 ಕಿಲೋಮೀಟರ್ ಒಳಗಡೆ ಬಂದ್ವಿ. ಅಲ್ಲಿಂದ ನಂತರ ಒಂದು ಕಾಡು ರಸ್ತೆ ಸಿಕ್ತು. ಆ ಒಂದು ರಸ್ತೆ ಯಾವ ರೀತಿ ಇತ್ತು ಅನ್ನೋದು ನಿಮಗೂ ಸಹ ಗೊತ್ತಾಗಿದೆ. ಅಜ್ಜಿ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ದೇಜಮ್ಮ. ದೇಜಮ್ಮ. ಇದು ಪ್ರದೇಶ ಅಂತ ಏನೋ ಇದಕ್ಕೆ ಏನಾದ್ರು ಹೆಸರು ಇದೆಯಾ? ಹೆಸರು ಬಾರ್ದಜಿ ಅಂತ. ಬಾರ್ದಜಿ ಅಂತ. ಇಲ್ಲಿ ರಸ್ತೆ ಇದೆಯಲ್ಲ, ರಸ್ತೆ ಉಂಟಲ್ಲ, ಹೀಗೆ ನೀವು ನೋಡ್ತೀರಲ್ವಾ ರಸ್ತೆ ಹೇಗಿದೆ ಅಂತ. ಇಲ್ಲಿ ನಿಮ್ಗೆ ತೊಂದರೆ ಅಂದ್ರೆ ಏನೆಲ್ಲ ಇದೆ? ತೊಂದರೆ ಅಂದ್ರೆ ಯಾರಿದ್ದು ತೊಂದರೆ ಎಲ್ಲದಂತೂ ಉಂಟು. ಫಾರೆಸ್ಟ್ನವರಿದ್ದು, ಪೊಲೀಸ್ನವರಿದ್ದು ಸ್ವಲ್ಪ ತೊಂದರೆ ಉಂಟು. ಮತ್ತೆಂತ ಮಾಡುದು, ಜೀವನ ಒಂದು ಆಗ್ಬೇಕಲ್ವಾ. ಕರೆಂಟ್ ವ್ಯವಸ್ಥೆ? ಕರೆಂಟ್ ವ್ಯವಸ್ಥೆ ಇಲ್ವೇ ಇಲ್ಲ. ಮತ್ತೆ ನಿಮ್ಗೆ ಈಗ ಮನೆಗೆಲ್ಲ ಬೆಳಕಿಗೆ? ಅದು ಸೋಲಾರ್. ಹೆಂಗೆ ಸೋಲಾರ್ ಎಲ್ಲ ಸರಿ ಇದೆಯಾ? ಸರಿ, ಸ್ವಲ್ಪ ಉಂಟು, ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಸ್ವಲ್ಪ ಉಂಟು. ಅದ್ ಬಿಟ್ರೆ ನೆಕ್ಸ್ಟ್ ಇನ್ನೇನು ಸಮಸ್ಯೆಗಳಿದೆ ನಿಮ್ಗೆ ಇಲ್ಲಿ? ಸಮಸ್ಯೆ ಅಂದ್ರೆ ಇದೆ, ಕರೆಂಟ್ ಒಂದು, ಮಾರ್ಗದೊಂದು ಅಂದ್ರೆ ಮೂಲಭೂತ ಸೌಕರ್ಯಗಳು ಬೇಕಾಗಿರುವಂತದ್ದೇ ಇಲ್ಲ. ಸರ್ಕಾರ ಇದು ಎಷ್ಟು ಸಲ ಇದು ಕೊಟ್ಟರೆ ಗೊತ್ತುಂಟ ಅರ್ಜಿ, ಕರೆಂಟ್ ಹಾಕ್ಬೇಕು. ಅಲ್ಲ, ಈಗ ನೀವು ಇಲ್ಲೆಲ್ಲ ವೋಟಿಂಗ್ ಎಲ್ಲ ನಿಮ್ಗೆ ಇದೆಯಲ್ಲ, ಹೋಟೆಲ್ ಯಾವ್ದು ಬರುತ್ತೆ? ನರವಿ ಬರುತ್ತೆ. ನಾರವಿ. ಅಲ್ಲ, ವೋಟಿಂಗ್ ಎಲ್ಲ ಹಾಕ್ಬೇಕು ಅಂದ್ರೆ ನೀವು ಅದೆಲ್ಲ ಕೇಳ್ಬೇಕಲ್ಲ. ಅದು ಕೇಳಿದ್ರೆ ಅವ್ರು ಬೇರೆನೆ ಮಾತಾಡ್ತಾರೆ. ಏನ್ ಹೇಳ್ತಾರೆ? ಕೊಡುವ ಅಂತ ಹೇಳಿ ನಮ್ಮನ್ನೇ ಬಾಯಿ ಮುಚ್ಚಿಸ್ತಾರೆ. ಎಸ್ ವೀಕ್ಷಕರೇ, ಈಗ ಪೂವಪ್ಪ ಅಂತ ಏನಿದ್ರೆ, ಸೊ ಇವರ ಮನೆಗೆ ನಾವೀಗ ಭೇಟಿಯನ್ನು ಕೊಟ್ಟಿದ್ದೇವೆ. ಈಗ ಹೇಳುವುದಾದ್ರೆ, ನಾವು ತಲಾಂತರದಿಂದ ನಮ್ಮ ಅಜ್ಜ ಎಲ್ಲ ಇಲ್ಲೇ ಬೆಳೆದು ಹುಟ್ಟಿದವರಂತ ನಾವು ಈಗ ನನಗೆ ಈಗ 47-48 ವರ್ಷ ವಯಸ್ಸಿದೆ. ಇದರಿಂದ ಮೊದಲೇ ಇದ್ದ ಜಾಗಗಳಿದು. ಇದ್ರ ಬಗ್ಗೆ ನಮಗೆ ಹೇಳಲಿಕ್ಕೆ ಸರ್ಕಾರಕ್ಕೂ ಕೂಡ ಇಸ್ವಿ ಎಷ್ಟು ಅಂತ ಹೇಳಲಿಕ್ಕೆ ಅವರಿಗೂ ಕೂಡ ಅಲ್ಲಿ ಲೆಕ್ಕ ಇರಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಹಾಗಾಗಿರುವಾಗ ಆ ಸಂದರ್ಭದಲ್ಲಿ
ಕಾಲು ದಾರಿಯಲ್ಲೇ 7 ಕಿಲೋಮೀಟ್ರು, ಅಂದರೆ ನಾರವಿಗೆ ಬೇಕಾದರೆ ಒಂದು 10 ಕಿಲೋಮೀಟ್ರ್ ಆಗ್ತದೆ. ನಾವು ಈಗ ಡಾಮ ರಸ್ತೆಗೆ ಹೋಗಬೇಕಾದ್ರೂ ಕೂಡ 7 ಕಿಲೋಮೀಟ್ರು ಇಲ್ಲಿಂದ ನಡ್ಕೊಂಡು ಕಾಲು ದಾರಿಯಲ್ಲಿ ನಡ್ಕೊಂಡು ಹೊತ್ಕೊಂಡು ತಲೆಯಲ್ಲಿ ಹೊತ್ಕೊಂಡು ಏನು ಅಕ್ಕಿ ಇರ್ಬೋದು, ರೇಷನ್ ಇರ್ಬೋದು ಎಲ್ಲ ತಲೆಯಲ್ಲಿ ಹೊತ್ಕೊಂಡು ಕೊಂಡೋಗೋದು ಕೂಡ ಹೊತ್ಕೊಂಡೆ, ಬರುವಾಗಲೂ ಹೊತ್ಕೊಂಡೆ ಬರುವಂಥದ್ದು ಇತ್ತು. ಈಗ ನಮ್ಮ ನಾವು ಇಲ್ಲೆಲ್ಲ ಒಂದೊಂದು ಒಗ್ಗಟ್ಟಾಗಿ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ರಸ್ತೆ ಬೇಕು ಅಂತ ನಾವು ನಮ್ಮ ಶ್ರಮದಿಂದ ನಾವೇ ನಮ್ಮ ಒಂದು ಮನೆಯಿಂದ 1 kg ಅಕ್ಕಿ ಒಂದೊಂದು ದಿವಸದ ಊಟ ಮಾಡಿಕೊಂಡು ನಾವು ಹೋಗಿ ಆ ರಸ್ತೆ ಮಾಡಿ, ಈಗ ರಸ್ತೆ ಬರುವ ನಮಗೆ ಈಗ ಗಾಡಿ ವೆಹಿಕಲ್ ಎಲ್ಲ ಬರುವ ಹಾಗೆ ಬರುವ ಸ್ಥಿತಿಯಲ್ಲಿ ಕೂಡ ಈ ಹಂತದಲ್ಲಿ ಮಾಡಿಕೊಂಡಿದ್ದೇವೆ. ಎಸ್, ಹೌದು. ನಾವು ಮೊದಲನೇ ಮನೆಗೆ ವಿಸಿಟ್ ಮಾಡಬೇಕಾದ್ರೆ ಅಂದ್ಕೊಂಡ್ವಿ ಪರವಾಗಿಲ್ಲ ರಸ್ತೆ ವ್ಯವಸ್ಥೆ ಇದೆ, ಮಾಡಿಕೊಟ್ಟಿದ್ದಾರೆ ರಸ್ತೆ ವ್ಯವಸ್ಥೆ ಅಂದ್ಕೊಳ್ತಾ ಇದ್ವಿ. ಬಟ್ ನಮಗೆ ಗೊತ್ತಾಗಿದ್ದು ಮನೆಗೆ ಭೇಟಿ ಕೊಟ್ಟಾಗಲಿಲ್ಲ, ಅದು ನಿಮ್ಮ ಒಂದು ಖರ್ಚಿನಲ್ಲೇ ಮಾಡ್ಕೊಂಡಿರುವಂಥದ್ದು ಅಂತ. ಸರಿ, ಒಂದಷ್ಟು ಗ್ರಾಮ ಪಂಚಾಯತಿಯಿಂದ ಸ್ವಲ್ಪ ಕೊಡ್ತಾರೆ. ಈಗ ಒಂದು 2-3 ವರ್ಷಗಳಿಂದ ಒಂದು 5-6 ವರ್ಷಗಳಿಂದ ಒಂದು 5,000 ಒಂದು 10,000 ರೂಪಾಯಿ ವರ್ಷಕ್ಕೆ ರಿಪೇರಿಗೆ ಅಂತ ಕೊಡ್ತಾ ಇದ್ದಾರೆ. ಕೊಡಬೇಕಾಗಿದೆ, ಯಾಕಂದ್ರೆ ನೀವು ವೋಟಿಂಗ್ ಎಲ್ಲ ಮಾಡ್ತೀರಾ, ನೀವು ಎಲೆಕ್ಟ್ ಮಾಡಿರ್ತೀರಾ, ಕೇಳಬೇಕಾಗಿದೆ ಅದೆಲ್ಲ. ಅದೇ ಅದನ್ನೆಲ್ಲ ಒಂದಷ್ಟು ಮೆಂಬರ್ ನಮ್ಮ ಏರಿಯಾಕ್ಕೆ ಯಾರು ಮೆಂಬರ್ ಬರ್ತಾರ ಅವರು ನಮಗೆ ಕೊಡ್ತಾರೆ. ಈಗ ನಿಮಗೆ ಈಗ ಸಿಟಿ ಸಂಪರ್ಕ ಅಂದ್ರೆ ನೀವು ಈಗ ಏನಾದರೂ ಒಂದು ಈಗ ಅಕ್ಕಿ ತರಬೇಕು, ಬೆಳೆ ತರಬೇಕು, ಅಥವಾ ಏನಾದರೂ ದಿನಸಿ ಸಾಮಾನು ತರಬೇಕು ಅಂದರೆ ನಿಮಗೆ ಯಾವುದು ಲಿಂಕ್ ಇರೋದಿಲ್ಲ. ಇಲ್ಲಿ ನಾವು ಏನಾದರೂ ಪೇಟೆಗೆ ಮಕ್ಕಳನ್ನು ಕರ್ಕೊಳ್ಬೇಕು, ಇಲ್ಲ ಆಸ್ಪತ್ರೆಗೆ ಹೋಗಬೇಕು, ಇಲ್ಲ ನಮಗೆ ಏನಾದರೂ ರೇಷನ್ ಬೇಕಾದರೆ ನಾವು ನಡ್ಕೊಂಡು ಇಲ್ಲಿಂದ 1-2-3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ನಾವು ಬಾಡಿಗೆ ಅಂತ ಅವರನ್ನು ಫೋನ್ ಮಾಡಿ ತರಿಸ್ಕೊಂಡು 400 ರೂಪಾಯಿ 500 ರೂಪಾಯಿ ಕೊಡಬೇಕು ಒಂದು ಸರ ಬಂದಕ್ಕೆ. ಬರಲಿಕ್ಕೆ ಹೋಗ್ಲಿಕ್ಕೆ 1,000 ರೂಪಾಯಿ ಆಗ್ತದೆ ಇಲ್ಲಿಗೆ. ಯಾವ ಊರಿಗೆ ಹೋಗ್ತೀರಾ? ಇಲ್ಲಿ ನಾರವಿ ನಿಮಗೆ ಲಿಂಕ್ ಇರೋದು. ಈಗ ಅದಲ್ಲದೆ ಬೇರೆ ಏನೆಲ್ಲ ಸಮಸ್ಯೆ ಇದೆ? ಅದೇ ಈಗ ಒಂದು ಸಮಸ್ಯೆ, ರಸ್ತೆ ಮಳೆಗಾಲದಲ್ಲಿ ಅದು ಕುಸಿತ ಮಣ್ಣೆಲ್ಲ ಹೋಗಿ ಕಲ್ಲೆಲ್ಲ ಮೇಲಾಗಿ ಬಂದು ಗಾಡಿಗೆ ವೆಹಿಕಲಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ, ಆದರೂ ಕೂಡ ಬರ್ತಾರೆ. ಇನ್ನೊಂದು ಯಾವುದಂತ ಹೇಳಿದರೆ ಇಲ್ಲಿರುವಂಥ ಜನರಿಗೆ ಮೂಲಭೂತ ಸೌಕರ್ಯ ಅಂದರೆ ಕರೆಂಟ್ ಇಲ್ಲ. ಅಂದರೆ ನಿಮ್ಗೆ ಈಗ ಬೆಳಕಿಗೆ ಸೋಲಾರ್ ಎಲ್ಲ ದೀಪ ಸಮಾಜ ಕಲ್ಯಾಣ ಇಲಾಖೆ ಒಂದು ಕೊಟ್ಟಿದ್ದಾರೆ. ಮತ್ತೆ ಕೇಳ್ಪಟ್ವಿ ಅದು ಕೂಡ ರಿಪೇರಿಗೆ ಬರ್ತಾ ಇರ್ತದೆ ಆಗಾಗ ಅಂತ. ಅದೊಂದು ಸಲ ಕೇಂದ್ರ ಸರ್ಕಾರದಿಂದ ಒಂದು 50,000 ರೂಪಾಯಿ ಬಜೆಟಲ್ಲಿ ಕೊಡಬೇಕಂತ ಇದಿತ್ತು. ಒಬ್ಬರು ಅದು ಏನು ಟೆಂಡರ್ ಆಗಿ ನಿಂತವರು ಬೆಂಗಳೂರಿನವರಿಗೆ ಟೆಂಡರ್ ಆಗಿ ನಿಂತು ಅಲ್ಲಿಂದ ಒಂದು 25,000 ಒಳಗಡೆ ಒಂದು ಸೋಲಾರ್ ದೀಪ ಅಂತ ಅವರು ಈ ಮೆಸ್ಕಾಂ ಇಲಾಖೆಯ ಒಟ್ಟು ಕಾಂಟ್ಯಾಕ್ಟಲ್ಲಿ ಬಂದಿದ್ದರು. ಅವರು ಮೆಸ್ಕಾಮಿನಿಂದ ಒಂದು ಸೋಲಾರ್ ಅದೇ ಇದೆ, ಅದು 4 ಬಲ್ಬ್ ಮಾತ್ರ, ಒಂದು ರೀಚಾರ್ಜ್ ಮಾಡಲಿಕ್ಕೆ ಮಾತ್ರ ಇರುವುದು. ಅಷ್ಟದನ್ನು ಇಷ್ಟು ಡಬ್ಬದಷ್ಟು ಕೊಟ್ಟು ಅದು ನಮಗೆ ಉಪಯೋಗಕ್ಕೆ ಆಗಿಲ್ಲ. ಅದು ಮತ್ತೆ ಒಂದು ತಿಂಗಳಾಗುವಾಗ 2 ತಿಂಗಳಾಗಿ ಒಂದು ಜಾಮ್ ಆಗ್ತಿತ್ತು, ಅದು ಬಟನ್ ವರ್ಕ್ ಆಗಿರಲಿಲ್ಲ. ಇದೆಲ್ಲ ಆಗಿ ಅದು ಕಳಪೆ ಆಗಿದೆ ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಸಮಾಜ ಕಲ್ಯಾಣ ಇಲಾಖೆಗೆ. ಆಗ ಅವರು ಬಂದು ಸಮಾಜ ಕಲ್ಯಾಣ ಇಲಾಖೆಯವರು ಬಂದು ನೋಡಿದ್ರು, ಇದು ಕಳಪೆ ಆಗಿದೆ, ಇದು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಆಗೋದಿಲ್ಲ, ನಿಮಗೆಲ್ಲ ಶಾಲೆ ಮಕ್ಕಳಿಗೆ ಓದಲಿಕ್ಕೆ ಆಗಲ್ಲ, ಸರಿಯಾಗಿ ದೀಪ ಇಲ್ಲ ಸರಿ ಅಂತ ಅವರು ಬೇರೆ ಒಂದು 10 ಲಕ್ಷ ಇಟ್ಟು ನಮಗೆ ಒಂದು 30 ಕುಟುಂಬಗಳಿಗೆ ಇಲ್ಲಿಗೆ ಕುತ್ಲೂರಿಗೆ ಮಾತ್ರ ಸಮಾಜ ಕಲ್ಯಾಣ ಇಲಾಖೆಯವರು ಕೊಟ್ಟಿದ್ದರು 40,000 ರೂಪಾಯಿದ್ದು ಒಂದು ಸೋಲಾರ್ ಲೈಟು. ಮೆಸ್ಕಾಂ ಇಲಾಖೆಯಿಂದ ಕೊಟ್ಟದ್ದು ಹೇಳ್ದಲ್ಲ 50,000 ರೂಪಾಯಿದ್ದು ಒಂದು ಇದು ಪ್ಯಾಕೇಜ್ ಇತ್ತು. ಅದರಲ್ಲಿ ಅವರು ಮತ್ತೆ ನಿಮಗೆ ನಕ್ಸಲ್ ಪ್ಯಾಕೇಜ್ ಅಂತ ಏನೋ ಈ ಜಾಗಕ್ಕೆ ಸಿಕ್ತು ಅಂತ, ಅದೇ 50,000 ರೂಪಾಯಿ ಅದಕ್ಕೆ ಹಾಕಿದ್ದವರು. ಅವರು ಹಾಕಿದ್ದು ಅದು 50,000 ರೂಪಾಯಿ ಬೆಲೆ ಬಾಳುವಂತ ಸೋಲಾರ್ ಕೊಡ್ಬೇಕಂತ. ಈಗ ಅದು ಕೊಟ್ಟಿದ್ದು 2 ಪ್ಯಾನಲ್, ಅದರ ಬಲ್ಬ್ ಇಲ್ಲಿದೆ ಒಳಗಡೆ ಇದೆ. ಅದು ನೋಡಿದ್ರೆ ಅದಕ್ಕೆ ಏನು ಇದು ಬರುವುದಿಲ್ಲ. 4 ಬಲ್ಬ್ ಒಂದೇ ಪ್ಲೇಸ್ ಅಲ್ಲಿ ಇಟ್ಟು ಅದನ್ನು ನಾವು ವರ್ಕ್ ಮಾಡಬೇಕು. ಮತ್ತೆ ಎಲ್ಲ ಬಲ್ಬ್ಗಳೆಲ್ಲ ಹಾಳಾಗಿವೆ. ಇಂಥದ್ದು ಇದು ಮಾತ್ರ ಅದಕ್ಕೆ ಇದಾಗ್ತದೆ, ಉರಿಯುತ್ತಿಲ್ಲ, ಇದಾಗ್ತದೆ, ಇದೊಂದು ಉರಿಯುತ್ತದೆ, ಅದು ಕೂಡ ಕಟ್ ಮಾಡಿದ್ದೇವೆ, ಅದು ಕಟ್ ಆಗಿದೆ. ಅಲ್ಲ ನೀವೀಗ ಇದಲ್ದೇ ಈಗ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೇಕು, ಈಗ ಮಿಕ್ಸಿ ಎಲ್ಲ ಓಡಿಸ್ಬೇಕು ಇಲ್ಲ, ಮಿಕ್ಸಿ ಎಲ್ಲ ಆಗಲ್ಲ, ಮೊಬೈಲ್ ಅನ್ನು ಕಷ್ಟ ಆಗ್ತದೆ, ಅದು ಆಗ್ತದೆ. ಇದು ಕಳಪೆ ಆಗಿ ಈಗ ಬೇರೆ ಅವರು ಸಮಾಜ ಕಲ್ಯಾಣ ಇಲಾಖೆಯವರು ಅದು 4 ಬಲ್ಬ್ ಇದ್ದು ಅದೊಂದು ಕೊಟ್ಟಿದ್ರು. ಈಗ ಇದಲ್ದೇ ಬೇರೆ ವ್ಯವಸ್ಥೆ ಏನಿದೆ? ಇಲ್ಲ ಬೇರೆ ಏನಿಲ್ಲ, ಇಷ್ಟೇ. ಇದು ಉರಿಯುತ್ತಾ ಇಲ್ಲ, ಒಂದೇ ಬಲ್ಬ್ ಮಾತ್ರ ಉರಿಯುದು. ಇದು 4 ವರ್ಷ ಆಯ್ತು. ಇದರ ಒಳಗಡೆಯಿಂದ ಎಷ್ಟು ದೊಡ್ಡದು, ಅದು ಕೂಡ ಮಳೆಗಾಲದಲ್ಲಿ ಉರಿತಿಲ್ಲ, ಸರಿಯಾಗಿ ವರ್ಕ್ ಆಗ್ತಿಲ್ಲ. ಎಲ್ಲ ಬಲ್ಬ್ ಹಾಕಿದ್ರು ವರ್ಕ್ ಆಗ್ತಾ ಇಲ್ಲ. ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ? ನೀರಿನ ವ್ಯವಸ್ಥೆ ಎಲ್ಲ ನಾವು ಎಲ್ಲ ಕಾಲು ತೋಡುಗಳಲ್ಲಿ ಪೈಪ್ ಹಾಕಿಕೊಂಡು ನಾವೆಲ್ಲ ನಮಗೆ ಬೇಕಾದಷ್ಟು ನೀರು ಬರ್ತದೆ. ಈಗ ಅದು ನಾವೇ ಮಾಡ್ಕೊಂಡಿದ್ದೇವೆ. ರಸ್ತೆಗೆ ಒಂದು ಕಾಂಕ್ರೀಟು ಮುಖ್ಯವಾಗಿ, ಒಂದು ಕಾಂಕ್ರೀಟ್ ಆದರೆ ಅಲ್ಲಿಗೆ
ಒಂದು ರಸ್ತೆ ಇದು ಕರೆಂಟು, ಈ ಎರಡು. ಒಂದು ಇಲ್ಲಿ ನಮ್ಮ ಕೆಳಗಡೆ ಒಂದು ರಸ್ತೆ ಒಂದು ಸೇತುವೆ ಇದೆ, ಅದು ಮುರಿದು 2 ವರ್ಷ ಆದರೂ ಕೂಡ ಈ ಭಾಗದ ಶಾಸಕರು ಅಷ್ಟು ಗಮನ ಹರಿಸುವಂತೆ ಕಾಣ್ತಿಲ್ಲ. ಈಗ 2 ವರ್ಷಗಳಿಂದ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಬೇರೆ ರಸ್ತೆಯಲ್ಲಿ ಕಚ್ಚಾ ರಸ್ತೆಯಲ್ಲಿ ಹೋಗುವ ಪರಿಸ್ಥಿತಿ ಇದೆ, ಅದು ಕೂಡ ರಸ್ತೆ ಸರಿಯಾಗಿಲ್ಲ. ಇದು ಕೂಡ ಸೇತುವೆ ಒಂದು 30 ಕುಟುಂಬ ಆ ಕಡೆ ಈ ಕಡೆ ಅಂತ ನಮಗೆ ಸೇತುವೆ ದಾಟಿಕೊಂಡು ಹೋಗಬೇಕು. ಅಲ್ಲಿ ಅಂಗನವಾಡಿ ಕೇಂದ್ರನೂ ಕೂಡ ಇದೆ ನಮ್ಮ ಈ ಒಂದು ಇದರಲ್ಲಿ. ಅದಕ್ಕೆ ಕೂಡ ಒಂದಷ್ಟು ನಾವು ಏನು ಆಹಾರ, ಪೌಷ್ಟಿಕ ಆಹಾರ ಮಕ್ಕಳಿಗೆ ತರಬೇಕಾದ್ರೆ ಅದು ಕೂಡ ಅದೇ ರಸ್ತೆಯಲ್ಲಿ ಅದೇ ಸೇತುವೆಯಲ್ಲಿ ಬರಬೇಕು. ಅದು ಮುರಿದೋಗಿ ಈಗ ಎಲ್ಲೆಲ್ಲಿ ಅದನ್ನು ಹೊತ್ಕೊಂಡು ಬಂದು ನಾವು ಅಲ್ಲಿಗೆ ಅಂಗನವಾಡಿ ಕೇಂದ್ರಕ್ಕೆ ಕೊಂಡೋಗಿ ನಾವು ಜನನೇ ಅದನ್ನು ಶ್ರಮದಾನ ಮೂಲಕವಾಗಿ ಹಾಕ್ತೀವಿ. ನೋಡ್ಬೋದು ನನ್ನ ಹಿಂದೆ ಒಂದು ರಸ್ತೆ ಇದೆ. ಸೊ ಇದು ಬಂದು ಒಂದು ಮನೆಗಳಿಂದ ಅಥವಾ ಒಂದು ಊರಿನ ಇನ್ನೊಂದು ಊರಿಗೆ ಸಂಪರ್ಕಿಸುವಂಥ ಒಂದು ರಸ್ತೆ. ಸೊ ತುಂಬ ಜನರು ಸಮಸ್ಯೆಯ ಮಧ್ಯೆ ಇದನ್ನು ಸಹ ಹೇಳಿದರು, ರಸ್ತೆ ಇಲ್ಲ ಅಂತ. ಮತ್ತು ಇರುವಂಥ ಒಂದು ರಸ್ತೆಗೆ ಕಟ್ಟಿರುವಂಥ ಒಂದು ಸೇತುವೆ ಬಿದ್ದು 2 ವರ್ಷ ಆದ್ರೂ ಸಹ ಅದನ್ನು ಯಾವುದೇ ರೀತಿಯಾದ ಸರಿ ಮಾಡುವಂಥ ಒಂದು ಕೆಲಸವನ್ನು ಮಾಡಿಲ್ಲ ಅಂತ. ನೀವು ಸಹ ನೋಡಿದ್ರಿ, ಆ ಒಂದು ನದಿ ದಾಟಿಕೊಂಡು ಮೇಲೆ ಬರಬೇಕು. ನಾವೇನೋ ಈ ಒಂದು ಸಮಯದಲ್ಲಿ ಬಂದುಬಿಡ್ಬೋದು, ಅದೇ ಮಳೆಗಾಲದಲ್ಲಿ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ನೀರು ಹರಿಬೋದು ಅಲ್ಲಿ. ಸೊ ಇದು ಇಲ್ಲಿನ ಸಮಸ್ಯೆ. ಆ್ಯಂಡ್ ಇದಲ್ದೇ ಈಗ ಇಲ್ಲಿ ಮತ್ತಷ್ಟು ಮನೆಗಳು ಇದೆ ಅಂತ ಹೇಳಿದರು. ಹೋಗುವಂಥ ಒಂದು ಪ್ರಯತ್ನವನ್ನು ಪಡೋಣ. ವೀಕ್ಷಕರೇ, ನಾವೀಗ ಈ ಒಂದು ಅಂಜರೊಟ್ಟು ಮುಂಚೆ ಏನು ಬಂದಿದ್ವಿ, ಪೂವಪ್ಪ ಅವ್ರನ್ನ ಮಾತಾಡ್ಸಿದ್ವಿ. ಸೊ ಈಗ ಮತ್ತೆ ಅದೇ ಒಂದು ಪ್ರದೇಶದಲ್ಲಿದ್ದಂಥ ಮತ್ತೊಂದು ಮನೆಗೆ ನಾವೀಗ ಭೇಟಿಯನ್ನು ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಕುದುರೆಮುಖದ ಒಂದು ಉದ್ಯಾನವನದಲ್ಲಿರುವಂಥ ಒಂದು ಬೆಟ್ಟಗಳೇನಿದೆ, ಕುದುರೆಮುಖ ಬೆಟ್ಟಗಳು. ಸೊ ನಮ್ಮ ಹಿಂದೆ ಕಾಣಿಸ್ತಾ ಇರೋದಂತೆಲ್ಲ ಸೊ ಅದೇ ಬೆಟ್ಟಗಳು. ಸಮಸ್ಯೆ ಅದೇ ಮಾರ್ಗದ ವ್ಯವಸ್ಥೆ ಸರಿ ಇಲ್ಲ. ಅದು ನೀವೇ ಮಾಡ್ಕೊಂಡಿರೋದು ಅನ್ಸುತ್ತೆ ಈಗ ಹೌದು, ನಾವೇ ಬಂದಿದ್ದು. ಮಾಡಿದ್ವಿ. ಈ ಸಲ JCB ನಾವೇ ಹಣ ಕೊಟ್ಟು ಮಾಡಿಸಿದ್ವಿ. ಅಲ್ಲ, ರಸ್ತೆ ಮಾಡ್ಕೊಳ್ಬೇಕಾದ್ರೆ ಅಡ್ಡಿ ಆಗ್ತು ಅಂತ ಕೇಳಿದ್ವಿ. ಹೌದು. ಯಾವ ರೀತಿ ಅಡ್ಡಿ? ಅಡ್ಡಿ ಆದ್ರೆ ಮರ ತೆಗಿಬಾರ್ದು, ಅಗಲ ಮಾಡಬಾರ್ದು ರಸ್ತೆ, ಹೀಗೆಲ್ಲ. ಹಾಗೆ ಹಾ. ಈಗ ಈ ಒಂದು ಹೋರಾಟದ ಬಗ್ಗೆ ಅಥವಾ ಈ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದವ್ರ ಬಗ್ಗೆ ಈಗ ರಸ್ತೆ ಮಾಡ್ಕೊಳ್ಬೇಕಾದ್ರೆ ಅವ್ರ ಮೇಲೆ ಕೆಲವೊಂದು ಕೇಸ್ ಆಯಿತು, ಮತ್ತು ತೊಂದರೆಗಳಾಗಿದೆ ಈ ಇಲಾಖೆಗಳಿಂದ, ಪೊಲೀಸ್ ಅಥವಾ ಅರಣ್ಯ ಇಲಾಖೆಯಿಂದ ಅಂತ ಕೇಳಿದ್ವಿ. ತೊಂದರೆಗಳು ನಿಮ್ಮ ಮನೆಗೆ ಅದೇ ಮಾರ್ಗ ರಿಪೇರಿ ಮಾಡುವಾಗೆಲ್ಲ ತೊಂದರೆ ಆಗಿದೆ. ಕೇಸ್ ಆಗಿದೆ. ಹಾ, ಹಾ. ಅದಾದ್ಮೇಲೆ ಈ ಹೋರಾಟದ ಹೋರಾಟ ಅದೇ ಮೊದಲೆಲ್ಲ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕಿರುಕುಳ ಇತ್ತು ನಮ್ಮ ಯಜಮಾನರಿಗೆಲ್ಲ. ಹೌದಾ? ಏನು ನಿಮ್ಮ ಯಜಮಾನ್ರು ಅಂದರೆ ಏನಾರು ಕೇಸ್ ಆಗಿತ್ತಾ? ಅವತ್ತೊಂದು ಕೇಸ್ ಆಗಿತ್ತು ಅವರ. ಏನು ಕೇಸ್ ಆಗಿತ್ತು? ಅದೇ ಫಾರೆಸ್ಟ್ ಅವರು ಬಂದು ಕಿರುಕುಳ ಕೊಟ್ಟಾಗ ಮಾತಾಡಿದಕ್ಕೆ ಅವರನ್ನೆಲ್ಲ. ಹೌದಾ? ಮತ್ತೆ ಕೆಲವೊಬ್ರನ್ನ ಎಲ್ಲೆಲ್ಲಿ ಇರ್ತಾರೆ ಅಲ್ಲಿಂದಲೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು. ಸೊ ಈ ರೀತಿ ಆಗಿತ್ತಂತೆ ಮುಂಚೆ. ಸೊ ಅದ್ರ ಬಗ್ಗೆ ಅದೆಲ್ಲ ಗೊತ್ತಿಲ್ಲ. ಈಗ ಅದು ಬಿಟ್ಟರೆ ಬೇರೆ ಸಮಸ್ಯೆಗಳು ಈಗ ಹೇಗಿದೆ ಈಗ ಅರಣ್ಯ ಇಲಾಖೆ? ಈಗ ಸ್ವಲ್ಪ ಪರವಾಗಿಲ್ಲ, ಆದರೂ ಮಾರ್ಗದ ವ್ಯವಸ್ಥೆ ಕರೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಈಗಷ್ಟೇ ಸ್ವಲ್ಪ ಸ್ವಲ್ಪ ನಮಗೆ ಇದು ಮಾಡ್ತಾರೆ ಅಷ್ಟೇ. ಅಂದರೆ ಸ್ವಲ್ಪ ಸಮಯ ಅಂದರೆ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಿದೆ ಹಿಂದೆಗೆ ಕಂಪೇರ್ ಮಾಡಿಕೊಂಡ್ರೆ. ಒಟ್ಟಿನಲ್ಲಿ ನಿಮ್ಗೆ ಈಗ ಬೇಸಿಕ್ ಮೂಲಭೂತ ಸೌಕರ್ಯಗಳು ಏನು ಬೇಕೋ ಬೇಕದು. ಮಕ್ಕಳೆಲ್ಲ ಶಾಲೆಗೆ ಎಸ್ ಎಸ್ ಹೌದೌದು, ನಿಜ ನಿಜ ನಿಜ. ಕರೆಂಟ್ನ ತೊಗೊಂಡೋದಿದ್ರೆ ಈಗ ಸೋಲಾರ್ ಕೊಟ್ಟಿದ್ದಾರೆ. ಸೊ ಹೇಗಿದೆ ಅದು? ಅದು ಕೆಲವು ಇರ್ತದೆ, ಕೆಲವು ಇರುವುದಿಲ್ಲ. ಮಿಕ್ಸ್ ಎಲ್ಲ ನಡೆಯುವುದಿಲ್ಲ. ಮಿಕ್ಸ್ ಎಲ್ಲ ನಡೆಯುವುದಿಲ್ಲ. ಈಗ ಮೊಬೈಲ್ ಚಾರ್ಜ್ಗೆ ಟಿವಿ ಎಲ್ಲ ಒಂದು ಚಾರ್ಜ್ ಆಗ್ತದೆ. ಟಿವಿ ಇಲ್ಲ, ಟಿವಿ ಇಲ್ಲ ಆಗುದಿಲ್ಲ. ಅಂದರೆ ಇಲ್ಲಿ ಇರುವಂಥ ಈ ಒಂದು 30-40 ಏನು ಮನೆಗಳಿದೆ ಎಲ್ಲೂ ಟಿವಿ ಇಲ್ಲ. ಎಸ್ ವೀಕ್ಷಕರಿಗೆ, ಇದೀಗ ಈ ಒಂದು ಕೋಟೆ ಅಂದಡ್ಕ ಅಂತ ಏನಿದೆ ಈ ಒಂದು ಭಾಗದಲ್ಲಿದ್ದಂಥ ಒಂದು ಮನೆಯನ್ನು ಮಾತಾಡ್ಸಿದ್ವಿ. ಇದೀಗ ಮತ್ತೆ ಮೇಲೆ ಕೆಲವು ಮನೆಗಳಿದೆ. ಸೊ ಅಲ್ಲಿಗೆ ಹೋಗಬೇಕು, ಗಾಡಿ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಅಂದರೆ ರೋಡ್ ಇದೆ ಬಟ್ ಅದೆಲ್ಲ ಹದಗೆಟ್ಟೋಗಿದೆ. ಹಾಗಾಗಿ ನಾವೀಗ ನಡ್ಕೊಂಡು ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. ನೋಡೋಣ ಈಗ ಅಲ್ಲಿ ಹೋಗಿ ಅಲ್ಲಿ ಇರುವಂಥ ಮನೆಯವ್ರನ್ನೂ ಸಹ ನಾವೀಗ ಮಾತಾಡ್ಸೋಣ.
ಮತ್ತೊಂದು ಪ್ರದೇಶಕ್ಕೆ ಬಂದಿದ್ದೀವಿ. ಇದು ಬಂದು ಕೋಟೆ ಅಂದಡ್ಕ. ಹಾಂ ನಾವೀಗ ಆಲ್ರೆಡಿ ಕೆಲವು ಮನೆಗಳನ್ನು ಮಾತಾಡ್ಸಿದ್ವಿ. ಆಲ್ಮೋಸ್ಟು 2ರಿಂದ 3 ಮನೆ ಮಾತಾಡ್ಸಿದ್ವಿ. ಸೊ ನಮಗೆ ಅಲ್ಲಿ ಸುತ್ತಾಡುವಂಥದ್ದೇ ತುಂಬ ಸುಸ್ತಾಯಿತು ಅಂತಲೇ ಹೇಳ್ಬೋದು. ಈಗ ಈ ಒಂದು ಮನೆಗೆ ಬರಬೇಕಿತ್ತು, ಸುರೇಶ್ ಅವ್ರ ಮನೆಗೆ. ಸೊ ಇಲ್ಲಿ ಬರೋ ರಸ್ತೆ ಸಹ ಸರಿ ಇರಲಿಲ್ಲ, ನೀವು ಸಹ ನೋಡಿದ್ರಿ, ಕಾಲ್ದಾರಿಯಲ್ಲಿ ನಾವು ನಡ್ಕೊಂಡು ಬಂದದ್ದು. ಸೊ ಇವ್ರದ್ದು ಸಹ ನಾವೀಗ ಮಾತಾಡ್ಸೋಣ ಏನೆಲ್ಲ ಸಮಸ್ಯೆಗಳಿದೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಸುರೇಶ್ ಅಂತೇಳಿ, ಕುತ್ಲೂರು ನಿವಾಸಿ. ನಮ್ಮೂರು ಇಲ್ಲೇ ಕೋಟೆ ನಡ್ಕೊಂಬಂಡಿ ನಮ್ಮದು. ಅಂದರೆ ನಮ್ಮದು ಮೊದಲಿಂದಲೂ ಇಲ್ಲಿ ತೀರಾ ಸಮಸ್ಯೆಗಳಿರುವಂಥ ಪ್ರದೇಶ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡದ್ದು ಕರೆಂಟ್ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಮತ್ತು ನೀರಿನ ವ್ಯವಸ್ಥೆ ನೀವೇ ಮಾಡ್ಕೊಂಡಿರುವಂಥ. ಈಗ ರಸ್ತೆನೂ ಸಹ ಅವರೇ ನೀವೇ ಮಾಡ್ಕೊಂಡಿದ್ದೀರಾ? ಇವಾಗ ನಾವೇ ಮಾಡ್ಕೊಂಡಿದ್ವಿ. ಇವಾಗ ನೋಡಿದ್ರಲ್ಲಿ JCPಯಲ್ಲಿ. ಈಗ ಅದಕ್ಕೆ ನಾವು ಸುಮಾರು 6-7 ಸಾವಿರ ಒಂದೊಂದು ಮನೆಯಿಂದ ಹಾಕಿದ್ವಿ. ನಾವೇ ಮಾಡ್ತಾ ಇದ್ವಿ, ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ, ಮತ್ತು ಗ್ರಾಮ ಪಂಚಾಯತಿನೆಲ್ಲ ಕೊಡ್ತಾ ಇಲ್ಲ ಏನು. ಸರಿ, ಈಗ ರಸ್ತೆ ಮಾಡ್ಕೊಳ್ತಾ ಇದ್ರ, ರಸ್ತೆನ ನಿಮ್ಮ ಕೆಲಸ ಅಲ್ಲ ಅದು, ಅವರೇ ರಸ್ತೆ ಮಾಡ್ಕೊಡ್ಬೇಕಾಗಿರುವಂಥದ್ದು. ಈಗ ನೀವೇ ಮಾಡ್ಕೊತಿರೋವಂಥ ರಸ್ತೆಗೂ ಕೂಡ ಅಡ್ಡಿ ಆಗ್ತಾ ಇದೆ. ಅಡ್ಡಿ ಆಗ್ತಿದೆ. ಅಂದ್ರೆ ಇಲ್ಲಿ ಅರಣ್ಯ ಇಲಾಖೆ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಈ ಸಲ ಅಂದ್ರೆ ನಿಮ್ಮ ಮನೆಗೆ ಏನಾದರೂ ಹಾರ್ಕೊಂಡು ಬರ್ಬೇಕಾ? ಕಾಡಿನೊಳಗಡೆ ಇರುವಂಥ ಇಲ್ಲಿ ಈಗ ಸರ್ಕಾರದಿಂದ ಈ ಒಂದು ಗ್ರಾಮ ಪಂಚಾಯತ್ ಏನಿದೆ ಆ ಲೆವೆಲ್ನಲ್ಲಿ ನಿಮ್ಗೆ ಇಲ್ಲಿ ಇರೋದಕ್ಕೆ ನಿಮಗೆ ವ್ಯವಸ್ಥೆ ಕೊಟ್ಟಿದ್ದಾರೆ. ಇಲ್ಲಿಗೆ ಬರಬೇಕು ಅಂದರೆ ಅದೇ ಬರಲೇಬೇಕು ತಾನೆ, ಇಲ್ಲಿಗೆ ದಾರಿಯಲ್ಲಿ ಬರಲೇಬೇಕು. ಅಂದರೆ ದಾರಿಯಲ್ಲಿ ಮೊದಲೆಲ್ಲ ನಾವು ನಡ್ಕೊಂಡೇ ಬರ್ತಾ ಇದ್ವಿ, ಓದ್ಕೊಂಡು ಬರ್ತಾ ಇದ್ವಿ. ಆನಂತರ ನಾವು ಸ್ವಲ್ಪ ಈ ಹೋರಾಟ ಅದೆಲ್ಲ ಮನೋಭಾವ ಹುಟ್ಟಿದ ಮೇಲೆ ಸ್ವಲ್ಪ ಒಂದು ಗುಂಪಾಗಿ ಕೆಲಸ ಮಾಡ್ಲಿಕ್ಕೆ, ನೀವು ವಾಯ್ಸ್ ರೈಸ್ ಮಾಡಿದ್ರೇನೆ ಗುಂಪಾಗಿ ಕೆಲಸ ಮಾಡ್ತಾ ಇದ್ವಿ. ಆನಂತರ ಸ್ವಲ್ಪ ಹೋರಾಟ, ಹೊರಗಿನ ಅನುಭವ ಎಲ್ಲ ಸಿಕ್ತು ನಮಗೆ. ನಿಮ್ಮ ಥರ ಚಾನೆಲ್ ಮತ್ತು ಈ ಹೊರಗಿನ ಪ್ರಪಂಚದ ಸ್ವಲ್ಪ ಜ್ಞಾನ ಗೊತ್ತಾಯಿತು ನಮಗೆ. ಆನಂತರ ನಾವು ಒಟ್ಟುಗೂಡಿ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡಿದ್ವಿ. ಆವಾಗ ಎಲ್ಲ ನಮಗೆ ಸ್ವಲ್ಪ ಕೇಸ್ ಅದೆಲ್ಲ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆಯಿಂದ ತುಂಬ ಟಾರ್ಚರ್ ಬಂತು. ಅಂದರೆ ಹೊರಗಿನ ಇಲ್ಲಿ ಲೋಕಲ್ ಪೊಲೀಸ್ ಟಾರ್ಚರ್ ಅಂತ ಬಂದರೆ ಈಗ ಹಿಂದೇನಾಯಿತು ಅಂತ ತಿಳ್ಕೊಂಡು ಸ್ವಲ್ಪ ಕುತ್ಕೊಂಡು ಮಾತಾಡೋಣ. ಈಗ ಹಿಂದೆಲ್ಲ ಹೇಗಿತ್ತು ಸರ್ ಇಲ್ಲಿ ತೊಂದರೆ ಎಲ್ಲ ಅವರಿಂದ? ಈಗ ಒಂದು 10-15 ವರ್ಷ ಹಿಂದೆ ಹೋಗೋಣ. 10-15 ವರ್ಷದ ಮೊದಲು ನಾವು ತುಂಬ ಕಷ್ಟ ಇಲ್ಲಿ. ಅಂದರೆ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು ಪೂರ್ವಜರಿಂದ ಸುಮಾರು ಅದು ಹೇಳಲಿಕ್ಕಾಗಲ್ಲ, ಸುಮಾರು 200-300-400 ಬ್ರಿಟಿಷರು ಇರುವಾಗಲೇ ಇತ್ತು. ಉದ್ಯಾನವನ ಆಗಿತ್ತು, ಈಗ ಒಂದು 50 ವರ್ಷ ಆಗಿರ್ಬೋದು. ರಕ್ಷಿತ ಅರಣ್ಯ, ಆನಂತರ ಅಭಯಾರಣ್ಯ ಮಾಡಿದರು. ಅಭಯಾರಣ್ಯ ಮಾಡಿ ಅದು ಟೋಟಲ್ ಆಗಿ ನ್ಯಾಷನಲ್ ಪಾರ್ಕ್, ಅಭಯಾರಣ್ಯ ಎಲ್ಲ ಸೇರಿಸಿ ಈಗ ನ್ಯಾಷನಲ್ ಪಾರ್ಕಲ್ಲೆಲ್ಲ ಮಾಡಿದರು. ನ್ಯಾಷನಲ್ ಪಾರ್ಕ್ ಯಾವಾಗ ಇದಾಯ್ತಾ, ಘೋಷಣೆ ಆಯ್ತಾ, ಆನಂತರ ನಮಗೆ ಸ್ವಲ್ಪ ಕಿರುಕುಳ ಜಾಸ್ತಿ ಆಗ್ತಾ ಬಂತು. ಅಂದರೆ ಕಿರುಕುಳ ಅಂದರೆ ಈಗ ಊರು ಖಾಲಿ ಮಾಡಬೇಕು. ಅಂದರೆ ಇಲ್ಲಿ ಪಾಂಪ್ಲೆಟ್ ಎಲ್ಲ ಅಂಟಿಸಿದ್ರು, ನೀವು ಕೃಷಿ ಮಾಡಬೇಡಿ, ಮನೆ ಕಟ್ಬೇಡಿ, ಹಾಗೆ ಹೀಗೆ, ಇದೆಲ್ಲ ನಮ್ಮದೇ, ನೀವು ಕಾಡೋತ್ಪತ್ತಿ, ನಮ್ಮದು ಕಾಡೋತ್ಪತ್ತಿ ಆಧಾರ ನಮಗೆ ಹೊರಗಿನವ್ರಿಗೆ. ಈಗ ಸ್ವಲ್ಪ ಕೃಷಿ ಮಾಡ್ಕೊಂಡಿದ್ದೀವಿ ಅಷ್ಟೇ, ಮೊದಲೆಲ್ಲ ಕಾಡೋತ್ಪತ್ತಿ. ಅದು ಕಾಡೋತ್ಪತ್ತಿಗೆ ಇಲ್ಲಿ ತಗೊಂಡು ಹೋಗ್ಲಿಕ್ಕೆ ಕೊಂಡು ಕಷ್ಟ, ಮಾಡ್ಬೋದು, ಸ್ವಲ್ಪ ಎದರಿವೆಲ್ಲ ಮಾಡ್ಬೋದು. ಅಲ್ಲಿ ತಗೊಂಡು ಹೋಗುವಾಗ ಅಲ್ಲಿ ಅಂಗಡಿಯಲ್ಲಿ ಅವರೇ ಹೀಗೆ ಸುಮ್ಮನೆ ಅವರ ಒಟ್ಟಿಗೆ ಇರ್ತಿದ್ರು. ನಮಗೇನಂದರೆ ಅದನ್ನು ಮಾರಿದರೆ ಜೀವನ, ಇಲ್ಲಾಂದ್ರೆ ಇಲ್ಲ ಆ ಥರ. ಈಗ ನಿಮಗೆ ಬೇರೆ ಆರ್ಥಿಕ ಬೇರೆ ಇನ್ನೇನು ಬೇರೆ ಕಡೆಯಿಂದ ಹಣ ಬರೋಂಥದ್ದು ಏನಿಲ್ಲ. ಈಗ ನೀವು ಇಲ್ಲೇ ಬೆಳಿಬೇಕು, ಕಾಡು ಉತ್ಪತ್ತಿ ತೆಗಿಬೇಕು, ನೀವು ಅದನ್ನು ತಗೊಂಡೋಗಿ ಹೊರಗಡೆ ಮಾರಿ ನಿಮ್ಮ ಜೀವನ ನಡೆಸಬೇಕು. ನೀವೇನು ಇಲ್ಲಿ ಇದ್ಕೊಂಡು ಆಡಂಬರ ಜೀವನ ನಡೆಸಬೇಕು ಅಂತ ಇಲ್ಲ, ನಿಮ್ಮ ಜೀವನ ನಡಿಬೇಕು ಒಟ್ಟಿನಲ್ಲಿ. ಹೌದು. ಆವಾಗ ಸ್ವಲ್ಪ ತುಂಬ ಕಿರುಕುಳ ಇತ್ತು ಹೊರಗೆ, ಅಲ್ಲಂದರೆ ಅರಣ್ಯ ಇಲಾಖೆಯಿಂದ. ಕ್ರಮೇಣ ಅದೇನಾಯ್ತು ಅಂದರೆ ಅವರು ಈ ಎಲ್ಲಮ್ ಥರ ಮಾಡಿದರು ಇಲ್ಲಿ. ಈಗ ಉದಾಹರಣೆಗೆ ಈಗ ಉತ್ಪತ್ತಿ ಯಾವುದು ಇರುವುದು ಅಂತ ಹೇಳಿದರೆ ಹಿಂದೆ ದಾಂಪತ್ರೆ ಇತ್ತು, ರಾಮಪತ್ರೆ. ಇವಾಗ ರಾಮಪತ್ರೆ ಸೀಸನ್. ಇವಾಗ ಅದನ್ನು ಎಲ್ಲಮ್ ಕೊಡ್ತಾ ಇದ್ರು ಹೊರಗಿನವರಿಗೆ, ಟೆಂಡರ್. ಇಲ್ಲಿಯವರನ್ನೇ ಲೋಕಲ್ ಆಗಿ ಇಲ್ಲಿ ಪರಿಚಯ ಎಲ್ಲ ಇರುತ್ತೆ ಇಲ್ಲಿಯವರಿಗೆ, ಅವರನ್ನೇ ಇಟ್ಕೊಂಡು ಕಾಡು ಸ್ವಲ್ಪ ಅವರನ್ನೇ ಇಲ್ಲಿ ಆಚೆ ಈಚೆ ಓಡಾಡ್ಲಿಕ್ಕೆ ಯಾರು ತೆಗಿತಾರ ಅನ್ನೋದು ನೋಡ್ಲಿಕ್ಕೆ ಚೆಕ್ ಮಾಡಿ ಅವ್ರಿಗೆ ಹೇಳ್ಬೋದು. ಆ ಥರ ಇತ್ತು ಇಲ್ಲಿ. ಆನಂತರ ಅದು ಬೆಳೀತಾ ಹೋಯ್ತು. ಅದೇ ಥರ ನಮಗೇನು ಸಿಗ್ತಿರ್ಲಿಲ್ಲ, ಕಾಡು ಉತ್ಪತ್ತಿ ಮಾಡಲಿಕ್ಕೆ ನಮಗಿಲ್ಲ, ಯಾವುದೇ ಪರ್ಮಿಷನ್ ಇಲ್ಲ. ಒಂದು ಅರಣ್ಯ ಇಲಾಖೆಯಿಂದ ಮತ್ತು ಎಲ್ಲಮ್ಮನವರು ಬಂದ್ರಲ್ಲ, ಅವರು ನಮ್ಮದೇ ಅಂತ ಹೇಳಿ ಆವಾಜ್ ಬರ್ತಾ ಇದ್ರು, ಏನು ಮುಟ್ಲಿಕ್ಕೆ ಅಲ್ಲ ಸರ್. ಅದು ಟೆಂಡರ್ ಅವ್ರಿಗೆ ಕೊಡುವಂಥದ್ದು ಏನಿತ್ತು? ಈಗ ನೀವೇ ಇಲ್ಲಿ ಅದನ್ನು ತೊಗೊಂಡು ನೀವೇ ಅದನ್ನ ಉಪಯೋಗ ಮಾಡ್ಕೊಂಡಿದ್ದೀರಿ, ನಿಮ್ಗೆ ಸಹ ಉಪಯೋಗ ಆಗ್ತಿತ್ತು, ನಿಮ್ಮ ಜೀವನ ನಡೀತಿತ್ತು. ಈಗ ಅದರಿಂದ ಬಂದಂಥ ಹಣ ಅವ್ರು ಇಟ್ಕೊಳ್ತಾ ಇದ್ರು.
ಈಗ ಇಲ್ಲಿ ಕಾಡಿನೊಳಗೆ ಇದ್ದವರು, ಸೊ ಇದನ್ನ ನೀವು ಮುಂಚೆಯಿಂದ ಇದ್ದವರು ನೀವು ಅದನ್ನು ತಗೊಂಡು ನೀವು ಅನುಕೂಲ ಪಡ್ಕೊಳ್ಬೇಕಿತ್ತಲ್ಲ. ಅದು ಹೌದು, ಆ ಥರನೇ ಇಡಬೇಕಿತ್ತು. ಅದು ಆದರೆ ಅಲ್ಲಿ ಅಮೌಂಟ್ ಕೊಡ್ತಾರಲ್ಲ ಅವರಿಗೆ. ಈಗ ಎಲ್ಲ ಮಾಡಲಿಕ್ಕಿಲ್ಲ, ಅದು ಗುಟ್ಟಿನಿಂದ ಆ ಥರ ಮಾಡಿ ಅವರಿಗೆ ಫುಲ್ ಅಮೌಂಟ್ ಕೊಡ್ತಾರೆ. ಹಾಗಾಗಿ ಅದು ಈಸಿ ಅವರಿಗೆ, ಅರಣ್ಯ ಇಲಾಖೆ ಅವರಿಗೆ ಲೂಟಿ ಮಾಡಲಿಕ್ಕೆ ಈಸಿ ಆಯಿತು. ಇಲ್ಲಿ ಅವರಿಗೆ ಮಾಡಿದರೆ ಏನಾಗುತ್ತೆ, ಅದನ್ನು ಪರ್ಚೇಸ್ ಮಾಡಿ ಕೊಡು ಅಂತ ಹೇಳಿದರೆ ಕೆಲವರು ಕೊಡಲ್ಲ, ಆ ಥರ ಸಿಗಲ್ಲ ಅವರಿಗೆ, ಡೈರೆಕ್ಟಾಗಿ ಸಿಗಲ್ಲ. ಅಲ್ಲಿ ಡೈರೆಕ್ಟಾಗಿ ಸಿಗುತ್ತೆ, ಒಬ್ಬರಿಂದನೇ ಸಿಗುತ್ತೆ, ಎಲ್ಲ ಯಾರು ತಗೊಳ್ತಾರೋ ಅವರಿಂದನೇ ಸಿಗುತ್ತೆ. ಹಾಗಾಗಿ ಅಲ್ಲೇ ಕೊಡ್ತಾಯಿದ್ರು ಅವರು. ಇಲ್ಲಿ ಎಬ್ರಿ ಈ ಕಡೆಯಿಂದ ಕೂಡ ಬರ್ತಾಯಿದ್ರು ಆವಾಗ. ಮತ್ತು ಇಲ್ಲಿ ಲೋಕಲ್ ಸಲೀಂ ಅವರೆಲ್ಲ ಮಾಡಿದರು ಇಲ್ಲಿ ಲೋಕಲ್ ಆಗಿ. ಅದು ಸ್ವಲ್ಪ ಇಲ್ಲಿ ನಮಗೆ ಮತ್ತೆ ತೊಂದರೆ ಆಯಿತು, ತುಂಬ ತೊಂದರೆ ಆಯಿತು. ಅದರಿಂದಾಗಿ ತೊಂದರೆ ಆಯ್ತು ಅಂತ ಹೇಳಿದ ಮೇಲೆ ಮತ್ತೆ ಏನು ಮಾಡೋದು, ಸ್ವಲ್ಪ ಧ್ವನಿ ಮಾತಾಡಲಿಕ್ಕೆ ಸ್ಟಾರ್ಟ್ ಆಯಿತು. ರಾತ್ರಿ ಆಗ ಧ್ವನಿ ಯಾರು ರೈಸ್ ಮಾಡಿದರು, ಅದರಲ್ಲಿ ಕೆಲವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಈ ದೇಶದ್ರೋಹ ಪಟ್ಟಣ ಕಟ್ಟಿದ್ರು ನಕ್ಸಲ್ಸ್ ಅಂತ. ಹೌದು. ಈಗ ನಾವು ಹೇಳುವಂಥ ಬೇಡಿಕೆ ಏನು ಅಂತ ಹೇಳಿದರೆ, ಕಳೆದ ಒಂದು ವಾರದ ಇತ್ತೀಚೆಗೆ ಮುಖ್ಯಮಂತ್ರಿಗಳು ನಮ್ಮ ಈ ಆದಿವಾಸಿ ಬುಡಕಟ್ಟು ಸಮುದಾಯಗಳಿಗೆ, ಮಲೆಕುಡಿ ಸಮುದಾಯಕ್ಕೆ ಎಲ್ಲ ಬೇಡಿಕೆಗಳನ್ನು ಯಾವುದು ಅರಣ್ಯ ಹಕ್ಕು ಕಾಯ್ದೆಯಡಿ ಇದ್ದ ಕಾನೂನಿನಲ್ಲಿ ಇರುವಂಥ ಎಲ್ಲ ಅಭಿವೃದ್ಧಿಗಳನ್ನು ಇಲ್ಲಿಯ ಮೂಲ ನಿವಾಸಿಗಳಿಗೆ ಒದಗಿಸಬೇಕು ಅಂತ ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗಲ್ಲಿ ಏನೆಲ್ಲ ಆಗಿದೆ ಅಂತ ನಮಗೆ ವಾಟ್ಸಪ್ಪಲ್ಲಿ ಕಳಿಸಿದರು. ಅದೆಲ್ಲ ನಮಗೀಗ 1-2 ತಿಂಗಳ ಒಳಗೆ ಅದು ಕಾರ್ಯಗತ ಆಗಬೇಕು. ಅದು ಕಾರ್ಯಗತ ಆಗಬೇಕಾದ್ರೆ ಅದನ್ನು ಕೂಡ ಅವರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, 2 ತಿಂಗಳ ಒಳಗೆ ಅದನ್ನು ಎಲ್ಲ ಪ್ರದೇಶಕ್ಕೆ ಭೇಟಿಯಾಗಿ, ಅಧಿಕಾರಿಗಳು ಭೇಟಿಯಾಗಿ, DC ಇರ್ಬೋದು, ಸಂಬಂಧಪಟ್ಟ ಇಲಾಖೆಯವರು ಭೇಟಿಯಾಗಿ ಅವರು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ಏನು ಸೌಲಭ್ಯ ಬೇಕು, ಮೂಲಭೂತ ಸೌಕರ್ಯಗಳು ಏನು ಇಲ್ಲ, ಅವರಿಗೆ ಎಲ್ಲವನ್ನು ಒದಗಿಸಬೇಕಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದನ್ನು ದಯಮಾಡಿ ಅದನ್ನು ಒಂದು ಪಾಲಿಸಬೇಕು ಅಂತ ನಮ್ಮ ಬೇಡಿಕೆ. ಯಾಕೆಂತ ಹೇಳಿದರೆ ಅರಣ್ಯ ಹಕ್ಕು ಕಾಯ್ದೆ ಅಡಿ ನಮಗೆ ಎಲ್ಲವನ್ನು ಕೊಡಬೇಕಂತ ಇದೆ, ಅದು ಇನ್ನೂ ಅದು ಮಾನ್ಯ ಆಗಿಲ್ಲ, ಅದು ಅಲ್ಲಿಯೇ ಉಳಿದಿದೆ. ಇದನ್ನಾದರೂ ನಮಗೆ ಒಂದು ಪರಿಹಾರ, ಇದು ಒಂದು ಸಮರ್ಪಕವಾಗಿ ನಮಗೆ ಬಳಕೆ ಆಗುವಾಗೆ ಏನು ನಾವು ಬೇಡಿಕೆ ಬೇರೆ ಏನೂ ಕೊಡುವುದಿಲ್ಲ. ನಮಗೆ 1000 ಎಕರೆ ಕೊಡಿ ಅಂತ ಕೇಳುವುದಿಲ್ಲ. ಎಷ್ಟು ಇದ್ದ ಜಮೀನನ್ನು ನಮಗೆ ಹಕ್ಕುಪತ್ರ ಕೊಡಿ. ಅದರ ಒಳಗಡೆ ಇರುವಂಥ ಜನರಿಗೆ ಕಿರುಕುಳ ಮಾಡದೆ, ಅಲ್ಲಿರುವಂಥ ರಸ್ತೆಗೆ ಡಾಮರೀಕರಣ, ಇಲ್ಲಾಂದರೆ ಇದು ಕಾಂಕ್ರೀಟ್ ಆದರೂ ಡಾಮರೀಕರಣ ಆದರೂ. ಇಲ್ಲಿ ಒಂದು ಸರ್ಕಾರದಿಂದ ಕೊಟ್ಟಿರುವಂಥ ಒಂದು ಅಂಗನವಾಡಿ ಕೇಂದ್ರವೂ ಕೂಡ ಇದೆ. ಅದಕ್ಕೂ ಕೂಡ ಒಂದು 10 ಮಕ್ಕಳು 12 ಮಕ್ಕಳು ಬರ್ತಾರೆ. ಅವರಿಗೆ ಏನು ಬೇಕಾಗಿರುವಂಥ ಅಲ್ಲಿ ಆ ಅಂಗನವಾಡಿ ಕೇಂದ್ರಕ್ಕೆ ಸರಿಯಾಗಿ ಏನು ಕರೆಂಟಿನ ವ್ಯವಸ್ಥೆ ಅದಕ್ಕೂ ಕೂಡ ಇಲ್ಲ. ಅದಕ್ಕೊಂದು ಕರೆಂಟಿನ ವ್ಯವಸ್ಥೆ ಇರ್ಬೋದು. ಅದರ ಹಕ್ಕುಪತ್ರನೂ ಕೂಡ ಇನ್ನೂ ಕೂಡ ಸಂಬಂಧಪಟ್ಟ ಇಲಾಖೆಗಳು ಮಾಡಿಲ್ಲ. ಅದಕ್ಕೋಸ್ಕರ ಆ ಅಂಗನವಾಡಿಗೆಲ್ಲ ಕೊಡಬೇಕು. ಇಲ್ಲಿಯ ಅಭಿವೃದ್ಧಿನೂ ಕೂಡ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥ ಪ್ರಶ್ನೆಗೆ ನಾವು ಅದಕ್ಕೆ ಕಟಿಬದ್ಧವಾಗಿ ನಾವು ಇನ್ನು ಮುಂದಕ್ಕೆ 1 ತಿಂಗಳ 2 ತಿಂಗಳ ಒಳಗಡೆ ಆಗದಿದ್ದರೆ ನಾವು ಕೂಡ ಇದರ ಬಗ್ಗೆ ಒಂದಷ್ಟು ಧ್ವನಿ ಎತ್ತುವಂಥ ಪರಿಸ್ಥಿತಿಯನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಮುಖ್ಯಮಂತ್ರಿಗಳೇ ಆ ಒಂದು ಮಾಹಿತಿಯನ್ನು ಕೊಡುವಾಗ ನಾವು ಇನ್ನೂ ಸುಮ್ಮನೆ ಕೂತರೆ ನಮಗೆ ಯಾವುದೇ ಇಲಾಖೆಯವರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ನಮ್ಮ ಕಾಲ ಮುಂದೆ ಬರುವಂಥದ್ದು ಕಡಿಮೆನೇ ಅಂತ ಕಾಣ್ತದೆ. ಈ ಸಂದರ್ಭದಲ್ಲಿ ನಮಗೆ ಅನುಕೂಲ ಆಗಿರುವಾಗ ನಾವು ಅದನ್ನು ಪ್ರಶ್ನೆ ಮಾಡಬೇಕು. ನಾವು ಅದರ ಬಗ್ಗೆ ಏನು ಬೇಕಾದರೂ ಪ್ರಶ್ನೆ ಮಾಡುವಂಥದ್ದು ನಮ್ಮ ಹಕ್ಕು. ಯಾಕಂದ್ರೆ ನಾವೀಗ ಓಟ್ ಹಾಕಿದ್ದೀವಿ ಅಂದರೆ ಪ್ರಶ್ನೆ ಮಾಡಲೇಬೇಕು. ಅದೇ ಅವರೊಂದೇ ಸಭೆ ಕರೆದು ಅವರೇ ನಮ್ಮ ಬಗ್ಗೆ ಕುಂದುಕೊರತೆಯ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದಿರುವಾಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಅವರು ಅಧಿಕಾರಿಗಳು ಬರ್ತಾರೆ ಅಂತ ನಮಗೆ ಏನು ನಂಬಿಕೆ ಇಲ್ಲ. ಅಲ್ಲ, ಈಗ ಆಗಿದ್ದಾಗೋಯ್ತು. ಈಗ ಹಿಂದೆ ಆ ಸಮಸ್ಯೆಗಳಿತ್ತು, ದೌರ್ಜನ್ಯ ಎಲ್ಲ ನಡೀತಾ ಇತ್ತು. ಈಗ ಇಲ್ಲಿ ಕೇಸ್ಗಳಾಗಿರುವಂಥದ್ದು ಹೇಗಂದರೆ ಈಗ ಸದ್ಯಕ್ಕೆ ಯಾರ್ದು ವಿಠಲದ್ದೆಲ್ಲ ರಿಲೀಸ್ ಆಗಿದೆ, ಅವ್ರದ್ದೆಲ್ಲ ಇದಾಗಿದೆ. ಇಲ್ಲಿ ಅವರು ಯಾರು ಅಷ್ಟು ಇದು ಯಾವುದೇ ಸಮಸ್ಯೆಯಲ್ಲಿ ಇಲ್ಲ, ಕೋರ್ಟ್ ಅಲ್ಲಿಯುವಂಥ ಪರಿಸ್ಥಿತಿ ಯಾವುದೇ ಇಲ್ಲ. ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಇಷ್ಟೇ, ನಮಗೆ ಒಂದು ಎಲ್ರಿಗೆ ಕೊಡುವಂಥ ಮೂಲ ಸೌಕರ್ಯ, ಸಂವಿಧಾನದ ಪ್ರಕಾರ ಕೊಡುವಂಥ ಮೂಲ ಸೌಕರ್ಯ ಈಗ ಎಲ್ರಿಗೂ ಸಿಗ್ತಾ ಇದೆ, ಹೊರಗಿನವರಿಗೆ ಸಿಗ್ತಾ ಇದೆ, ನಮಗೂ ಸಿಗಲಿ ಅಂತ ಅಷ್ಟೇ. ಸರಿ, ಯಾವ ರೀತಿ ಅಂದರೆ ಉದಾಹರಣೆಗೆ ಈಗ ಬರಬೇಕಾದ್ರೆ ನಾವು ಚಾರ್ಮಡಿ ಘಾಟ್ನಲ್ಲಿ ಒಂದು ಊರನ್ನ ನೋಡಿದ್ವಿ. ಅದು ಹೆಸರು ಬಂದು ಯಾವುದೋ ಅದು ಹೆಸರು ಬೈಕ್ ಬರ್ತೇನೋ, ಅಟ್ಟಿ ಅಂತ ಏನೋ ಬರುತ್ತೆ.
ಸೊ ಅಲ್ಲಿ ಇದಕ್ಕಿಂತ ಸ್ವಲ್ಪ ಕಷ್ಟ ಹೋಗಲಿಕ್ಕೆ, ಒಂದು 300-400 ಅಡಿ ಹೈಟ್ ಇದೆ ಬೆಟ್ಟ. ಆ ಬೆಟ್ಟದಲ್ಲಿ ಇರೋ ಒಂದು 25-30 ಮನೆಗಳಿದೆ. ಸೊ ಅಲ್ಲಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಸಿಮೆಂಟ್ ರೋಡ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿವರೆಗೂ ಸುಮಾರು ಒಂದು 7-8 ಕಿಲೋಮೀಟ್ರು ಸಿಮೆಂಟ್ ರೋಡ್ ಇದೆ. ಅದರ ಜೊತೆಗೆ ಅಲ್ಲಿ ಕರೆಂಟ್ ವ್ಯವಸ್ಥೆ ಇದೆ, ಮತ್ತು ನೆಟ್ವರ್ಕಿಗೆ BSNL ಟವರ್ ಕೂಡ ಆಗ್ತಿದೆ, ಅರ್ಧ ಕಟ್ಟಿದ್ದಾರೆ, ಇನ್ನು ಅರ್ಧ ಆಗ್ತಿದೆ. ಅದರ ಜೊತೆಗೆ ಮನೆ ಗಂಗೆ ಅಂತ ಏನು ನೀರಿನ ವ್ಯವಸ್ಥೆ ಬರುತ್ತೆ, ಡ್ರಿಂಕಿಂಗ್ ಪ್ಯೂರಿಫೈಡ್ ಡ್ರಿಂಕಿಂಗ್ ವಾಟರ್, ಅದು ಸಹ ಇದೆ. ಸೊ ನಿಮಗೆ ಬೇಕಾಗಿರೋದು ಅಟ್ಲೀಸ್ಟ್ ಅಷ್ಟು ವ್ಯವಸ್ಥೆನಾದರೂ ಆಗಲೇಬೇಕು. ಅದು ಇದ್ರ ಬಗ್ಗೆ ಮುಖ್ಯಮಂತ್ರಿ ಅವರು ಕೂಡ ಏನೋ ವಿಚಾರಣೆ ಮಾಡಿದ್ರು ಅಂತ ಕೇಳಿದ್ವಿ. ಈಗ ಹಿಂದೆ ಪೂವಪ್ಪ ಅವರು ಹೇಳಿದ್ರು ಸ್ವಲ್ಪ ಆದಿವಾಸಿ ಮತ್ತು ಅಲ್ಲಿ ಕೆಲವು ಮೀಟಿಂಗ್ ಎಲ್ಲ. ಸರ್, ಈಗ ಇದು ಮಲ್ಕುಡಿಯ ಈ ಒಂದು ಸಮುದಾಯ ಏನಿದೆ, ಇದು ಎಲ್ಲೆಲ್ಲಿದೆ? ಕುದುರೆಮುಖ ಬೆಟ್ಟ, ಕುದುರೆಮುಖ ಇಲ್ಲಿ ರಾಷ್ಟ್ರ ಉದ್ಯಾನ ಆಸುಪಾಸು ಎಲ್ಲ ಇದೆ. ಉಡುಪಿ ಈ ಕಡೆ ಇದ್ದ ಬಂದರೆ ಕಾರ್ಕಳ, ಉಡುಪಿ, ಬಜಗೋಳಿ, ಈ ಕಡೆ ಬೆಳ್ತಂಗಡಿ, ನೆರಿಯ, ಮಡಿಕೇರಿ ತನಕ ಅಂದ್ರೆ ಈಗ ಸುಳ್ಯ ಸುಬ್ರಹ್ಮಣ್ಯ ಎಲ್ಲ ಇದೆ. ಇದೇ ಬೆಲ್ಟಿಗೆ ಬರುತ್ತೆ. ಇಲ್ಲೇ ಬರುತ್ತೆ. ಎಸ್ ವೀಕ್ಷಕರೇ, ಇದೀಗ ನಾವು ಮತ್ತೊಂದು ಮನೆ ಇರುವಂಥ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ವಿಠಲ್ ಮಲ್ಕುಡಿ ಅವ್ರ ಮನೆ ಸಹ ಇಲ್ಲೇ ಇದೆ ಅಂತ ಹೇಳಿದ್ದಾರೆ. ವಿಠಲ್ ಮಲ್ಕುಡಿ ಅಂದರೆ ನಿಮ್ಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅಂದರೆ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ. ಒಂದು 10 ವರ್ಷಗಳ ಹಿಂದೆ ಇಲ್ಲಿಯ ಒಂದು ಸಮಸ್ಯೆಗಳ ಬಗ್ಗೆ ಹೋರಾಡಿದ್ದಕ್ಕೆ, ವಾಯ್ಸ್ ರೈಸ್ ಮಾಡಿ ಕೇಳಿದ್ದಕ್ಕೆ ನಕ್ಸಲ್ಸ್ ಎಂಬುವಂಥ ಒಂದು ಪಟ್ಟವನ್ನು ಏರಿಸ್ಕೊಂಡಂಥವ್ರು. ಅದಾದ ನಂತರ ಸುಮಾರು 9 ವರ್ಷಗಳ ಕಾಲ ಕೋರ್ಟ್ನಲ್ಲಿ ಹೋರಾಡಿ, ಅಂದರೆ ಅದರ ಜೊತೆಗೆ ಅದಲ್ಲದೆ 7-8 ತಿಂಗಳ ಕಾಲ ಜೈಲಿನಲ್ಲಿ ಇದ್ದು, ಸೊ ಆ ಒಂದು ಏನಿದ್ರು ಒರೆಸ್ಕೊಂಡಿದ್ರು ನಕ್ಸಲ್ಸ್ ಅಂತ. ಸೊ ಅದರಿಂದ ಹೊರಗೆ ಬಂದು, ಸೊ ಈಗ ಅವರು ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದಾರೆ. ಯಾರಿಲ್ಲ ಅನ್ನಂಗೆ ಕಾಣುತ್ತೆ. ವೀಕ್ಷಕರೇ, ಇದೀಗ ನಾವು ಕುದುರೆಮುಖ ಒಂದು ಕಾಡೇನಿದೆ, ಆ ಒಂದು ಕಾಡಿನೊಳಗೆ ನಾವೀಗಿದ್ದೀವಿ. ಆಲ್ಮೋಸ್ಟು ನಾವೀಗ ಹಿಂದೆ ಏನು ಒಂದು ಮನೆಯಲ್ಲಿ ನಾವು ಮನೆಯವ್ರನ್ನ ಮಾತಾಡ್ಸಿದ್ವಿ, ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ಒಂದು 2 ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ಈಗ ಬೆಟ್ಟವನ್ನು ಇಳ್ಕೊಂಡು ಈ ಒಂದು ನನ್ನ ಹಿಂದೆ ಏನು ರಸ್ತೆ ಕಾಣ್ತಾ ಇದೆ, ಸೊ ಆ ಒಂದು ರಸ್ತೆಯಲ್ಲೇ ಹೋದರೆ ಇನ್ನೊಂದು 2 ಕಿಲೋಮೀಟರ್ ಹೋದರೆ ಅಲ್ಲಿ ಅಂಗನವಾಡಿ ಇದೆ, ಮತ್ತು ಅಲ್ಲೊಂದು 5-10 ಮನೆಗಳಿದೆ ಅಂತ ನಮಗೆ ಸ್ಥಳೀಯರು ಹೇಳಿದರು. ಸೊ ಹಾಗಾಗಿ ಹೋಗಿ ಅಲ್ಲಿ ಜನರ ಸಮಸ್ಯೆಯನ್ನು ಸಹ ನಾವು ಕೇಳೋವಂಥದ್ದು ಏನಿಲ್ಲ, ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ. ಅಥವಾ ನೋಡಿ ಇಲ್ಲೇ ಈಗ ಅಲ್ಲಿ ಏನಿತ್ತು ಮೇನ್ ರೋಡಿಂದ ಕನೆಕ್ಷನ್ನು, ಸೊ ಅಂದರೆ ಈಗ ಅಲ್ಲಿ ಏನು ಅಂಗನವಾಡಿ ಇದೆ ಅದಕ್ಕೆ ಕನೆಕ್ಷನ್ ಬಂದು ಇದೇ ರಸ್ತೆ. ಅವ್ರ ಮೇನ್ ರೋಡಿಗೆ ಹೋಗಬೇಕು ಅಂದರೆ ಇದೇ ರಸ್ತೆ ಮುಖಾಂತರ ಹೋಗಬೇಕು. ಅದಲ್ಲದೆ ಅಂಗನವಾಡಿ ಇದೆ, ಸೊ ಅಲ್ಲಿಯ ಜನರು, ಅಲ್ಲಿಯ ಮಕ್ಕಳು ಅಂಗನವಾಡಿಗೆ ಹೋಗಬೇಕು ಅಂದರೆ ನೋಡಿ ಇದೇ ಒಂದು ರಸ್ತೆ ಏನಿದೆ, ಸೊ ಇದನ್ನೇ ಬಳಸ್ಕೊಳ್ಬೇಕು. ಆ್ಯಂಡು ನದಿ ಸಹ ಇದೆ ಇಲ್ಲಿ ಒಂದು. ಈ ನದಿ ಈಗ ಸ್ವಲ್ಪ ನೀರು ಕಾಣ್ತಾ ಇದೆ. ಈಗ ನಂತರ ಮಳೆಗಾಲ ಏನಾದರೂ ಶುರು ಆಯಿತು ಅಂದರೆ ತುಂಬ ಹರಿಯುತ್ತೆ, ದಾಟೋದು ಸಹ ತುಂಬ ಕಷ್ಟ ಆಗ್ಬೋದು. ಒಂದು ಬ್ರಿಡ್ಜ್ನ ವ್ಯವಸ್ಥೆ ಸಹ ಇಲ್ಲ ಅಂದರೆ ರಸ್ತೆ ವ್ಯವಸ್ಥೆನೇ ಇಲ್ಲಿ ಯಾರೂ ಮಾಡೋದಕ್ಕೆ ರೆಡಿ ಇಲ್ಲ. ಅಂಥದ್ರಲ್ಲಿ ಬ್ರಿಡ್ಜ್ನ ವ್ಯವಸ್ಥೆ ಯಾವ ರೀತಿ ಹೇಳಿ? ಅದೇ ಈಗ ಹಿಂಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇಲ್ಲಿ ಇದಾಗ್ತಿಲ್ಲ ಆ್ಯಪಲ್ಲಿ ಯಾವ ಡೈರೆಕ್ಷನ್ ಇದೆ, ಸರಿ ನಾರ್ತ್ ಸೌತ್ ಮಾಡೋಣ. ನೋಡಿ, ನಿಮಗೆಲ್ಲ ಇಷ್ಟೊಂದು ಕಷ್ಟಪಟ್ಟು ಈ ಬೆಟ್ಟಗಳ ಹತ್ಕೊಂಡು ಈ ಕಾಡಿನೊಳಗಡೆ ಪ್ರಯಾಣವನ್ನು ಮಾಡಿಕೊಂಡು ನಿಮಗೆ ಇಲ್ಲಿ ಜನರ ಸಮಸ್ಯೆಯನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಮನೇಲಿ ಒಂದಿನ ಕರೆಂಟ್ ಇಲ್ಲ ಅಂದ್ರೆ KBಗೆ ಕಾಲ್ ಮಾಡ್ತೀವಿ. ಸೊ ಅಂಥದ್ರಲ್ಲಿ ಇವರು ಹುಟ್ಟಿದಾಗ್ಲಿಂದನೂ ಕರೆಂಟನ್ನು ನೋಡದೇ ಇರುವಂಥವ್ರು. ಮನೆಗಳಲ್ಲಿ ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಕರೆಂಟ್ ಇಲ್ಲ, TV ಇಲ್ಲ, ಫ್ರಿಡ್ಜ್ ಇಲ್ಲ, ಇದು ಯಾವುದೂ ಸಹ ಅವ್ರು ಕೇಳ್ತಾನೂ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯ, ಅದ್ರ ಜೊತೆಗೆ ನೆಮ್ಮದಿಯ ಒಂದು ಜೀವನ. ಈ ಅರಣ್ಯ ಇಲಾಖೆ ಆಗಲಿ ಅಥವಾ ಈ ಪೊಲೀಸ್ ಇಲಾಖೆ ಆಗಲಿ ಇವರು ಅವರಿಗೆ ತೊಂದರೆಯನ್ನು ನೀಡ್ಬೋದು. ಕಾರ್ಡನ್ನು ಬಿಟ್ಟು ನಾಡಿಗೆ ಹೋಗಿ ಅಥವಾ ಅವರ ಮನೆಗೆ ಈ ಕೂಂಬಿಂಗ್ ಅಂದರೆ ಸರ್ಚಿಂಗ್, ಸೊ ಈ ಒಂದು ನೆಪ ಇಟ್ಕೊಂಡು ಅವರ ಮನೆಗೆ ತೊಂದರೆ ಕೊಡುವಂಥದ್ದು ಅಥವಾ ಅವ್ರಿಗೆ ಕಾಡು ಉತ್ಪನ್ನ ಏನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸುವಂಥದ್ದು, ಅದಕ್ಕೆ ಅಡ್ಡಿ ಮಾಡುವಂಥದ್ದು, ಅದನ್ನೆಲ್ಲವನ್ನು ಕಮ್ಮಿ ಮಾಡಬೇಕು. ಸೊ ಈ ರೀತಿಯಾದ ಸಮಸ್ಯೆಗಳಿಂದ ಇವರು ಹೊರ ಬರಬೇಕು ಅಂದರೆ ಆದಷ್ಟು ನಾವೆಲ್ಲರೂ ಕೂಡ ವಾಯ್ಸನ್ನು ರೈಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವಿವತ್ತು ಈ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಆದಷ್ಟು ವೀಕ್ಷಕರ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಶೇರ್ ಮಾಡಿ. ಸೊ ನಮಗೋಸ್ಕರ ಅಲ್ದಿದ್ರು ಇಲ್ಲಿಯ ಜನರಿಗೋಸ್ಕರ ಶೇರ್ ಮಾಡಿ. ಸೊ ಎಲ್ಲರಿಗೂ ತಿಳಿಲಿ ಇಲ್ಲಿ ಆ ವ್ಯವಸ್ಥೆ. ಅಲ್ಲಿ ನಮಗೆ ಸ್ಥಳೀಯರೊಬ್ಬರು ಅಂಗನವಾಡಿ ಸಹ ಇದೆ, ಅಂಗನವಾಡಿಯನ್ನು ಸಹ ನೀವು ತೋರಿಸ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ಈಗ ಅಂಗನವಾಡಿಗೆ ಬಂದಿದ್ದೀವಿ. ಇಲ್ಲಿ ಅಂಗನವಾಡಿ ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ? ಇಲ್ಲಿ ಅಂಗನವಾಡಿಯಲ್ಲಿ 7 ಮಕ್ಕಳಿದ್ದಾರೆ. 7 ಮಕ್ಕಳು ಬರ್ತಾರೆ. ಬರುವುದಕ್ಕೆ ತುಂಬಾ ಕಷ್ಟ. ಅದೇ ಬರೋದಕ್ಕೆ ರಸ್ತೆ ಸಮಸ್ಯೆ ಇದೆ. ಹುಷಾರಿಲ್ಲದಾಗ ಕೆಳಗೆ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಇಲ್ಲಿ. ಹೌದು, ಅದು ಸಹ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಈಗ ಏನಾದರೂ ಎಮರ್ಜೆನ್ಸಿ ಅಂದರೆ ಸೊ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದರೆ ಆ್ಯಂಬುಲೆನ್ಸ್ ಅಲ್ಲ, ಇಲ್ಲಿ ಜನಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಕನೆಕ್ಟ್ ಆಗಬೇಕು ಅಂದ್ರೂ ಸಹ ರಸ್ತೆ ಇಲ್ಲ. ಮತ್ತು ಈಗ ನದಿ
ಏನಾದ್ರು ನೀರು ಜಾಸ್ತಿ ಬತ್ತು ಅಂದರೆ ನದಿ ಕೂಡ ತುಂಬ ಹರಿಯುತ್ತೆ. ದಾಟ್ಲಿಕ್ಕೆ ಆಗುದಿಲ್ಲ ನಮಗೆ. ಅಂದರೆ ಕನೆಕ್ಷನ್ ಫುಲ್ ಕಟ್ ಆಗಿಬಿಡುತ್ತೆ. ಕಟ್ ಆಗಿಬಿಡುತ್ತೆ. ನಕ್ಸಲ್ ಪೀಡಿತ ಪ್ರದೇಶ ಆದ್ರಿಂದ ಕೂಮಿಂಗ್ ಅನ್ನೋ ಒಂದು ವಿಚಾರ ಇಟ್ಕೊಂಡು ಸಹ ಸ್ವಲ್ಪ ಸಮಸ್ಯೆ ಉಂಟಾಗ್ತಿತ್ತು. ಈಗ ಕಮ್ಮಿ ಆಗಿದೆ ಅಂತ ಈಗ ಹೇಳಿದ್ದಾರೆ. ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಈಗ ಸ್ವಲ್ಪ ಬೆಳಕಿಗೆ ಬರ್ತಾ ಇರೋದ್ರಿಂದ ವಿಷಯದಿಂದ ಕಮ್ಮಿ ಆಗ್ತಾ ಇದೆ ಅಂತ ಸ್ವಲ್ಪ ಜನ ಹೇಳಿದ್ದಾರೆ. ಇದು ಕಾಡಿನೊಳಗೆ ಇರುವಂಥ ಒಂದು ಅಂಗನವಾಡಿ ಅಂತಲೇ ಹೇಳ್ಬೋದು. ನಿಜಕ್ಕೂ ಆಶ್ಚರ್ಯ ಪಡುವಂಥ ಒಂದು ಸಂಗತಿ. ಯಾಕಂದರೆ ನೋಡಿದ್ರೆ ನೀವೇ ಎಂಥ ಒಂದು ದಟ್ಟ ಕಾಡು ಅಂತ, ಆ ಒಂದು ಕಾಡಿನಲ್ಲಿ ಅಂಗನವಾಡಿ ಇದೆ. ಇಲ್ಲಿಗೆ ಮಕ್ಕಳು ಬರ್ತಾ ಇದ್ದಾರೆ ಅಂತ. ಸೊ ಮೇಡಮ್, ಎಷ್ಟು ಮಕ್ಕಳು ಬರ್ತಾರೆ ಇಲ್ಲಿಗೆ? ಇಬ್ಬರೇ ಬರೋದು? ಎಸ್ ವೀಕ್ಷಕರೇ, ಇದೀಗ ಸುಮಾರು 4-5 ಕಿಲೋಮೀಟ್ರು ನಡ್ಕೊಂಡು ಬಂದು ಮತ್ತೊಂದು ಮನೆಗೆ ಬಂದಿದ್ದೀವಿ. ಸೊ ಸರ್, ಇದು ಪ್ರದೇಶ ಯಾವುದಿದು, ಅಂದರೆ ಜಾಗದ ಹೆಸರು? ಬೆರಂಗಾಡಿ. ಬೆರಂಗಾಡಿ. ಸರ್, ಇಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅಂದರೆ ನಮಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಯಾವುದು ರಸ್ತೆ ವ್ಯವಸ್ಥೆ ಇಲ್ಲ. ಸೊ ಇದಲ್ದೇ ಇದನ್ನು ಬೇರೆ ಏನೆಲ್ಲ ವ್ಯವಸ್ಥೆಗಳಿದೆ? ಅಲ್ಲ, ನಮಗೆ ಮೂಲಭೂತ ಸೌಕರ್ಯ ಅಂದರೆ ಇದೆ, ಕರೆಂಟು, ರೋಡು, ಅದೇ ಅಷ್ಟೇ. ಬೇರೆ ಏನಂದರೆ ಸರ್ಕಾರ ಅವರು ಮಾಡ್ತದೆ, ಅದು ರಾಷ್ಟ್ರೀಯ ಉದ್ಯಾನ, ಕಸ್ತೂರಂಗನ ಅದೆಲ್ಲ ಮಾಡ್ತದೆ, ಅದು ಬೇರೆ ವಿಚಾರ. ಅದು ಸರ್ಕಾರವೇ ಘೋಷಣೆ ಎಷ್ಟು ಜನ ಪ್ರತಿಭಟನೆ ಮಾಡ್ತಾರೆ ಅದು ಅವರು ಮಾಡ್ತಾರೆ, ಮಾಡುವುದು. ಅದೇ ನಾವು ಕೇಳುವುದಂದರೆ ಇಲ್ಲಿ 23-33 ಕುಟುಂಬಗಳು ಇದ್ದೇವೆ. ಅವರಿಗೆ ಏನೂ ಸೌಕರ್ಯ ಇಲ್ಲ, ರೋಡಿಂದು ಸೌಕರ್ಯ ಇಲ್ಲ, ಕರೆಂಟ್ ಇಲ್ಲ, ಏನೆಲ್ಲ ಸೋಲಾರ್ ಎಲ್ಲ ಕೊಡ್ತಾರೆ. ಅದು ಎಷ್ಟು ದಿನ ಬರ್ತದೆ? ಒಂದು 5 ವರ್ಷ ಬರ್ತದೆ. ಈಗ ಎಲ್ಲ ಕಳಪೆ ಮೆಸ್ಕಾಂನವ್ರು ಕೊಟ್ಟಿದ್ದು, ಅದು ಕಳಪೆನೆ, ಇನ್ನೂ ಸಹ ಇಲ್ಲ. ಅಲ್ಲ, ಯಾವುದು ಸೋಲಾರ್ ಕೊಟ್ಟರೆ ಒಂದು 5 ವರ್ಷ ಬರುವುದು, 5 ವರ್ಷ ನಂತರ ಯಾವುದಿಲ್ಲ. ಮತ್ತೆ ಈಗ ಎಲ್ಲ ಹಾಳಾಗ್ತಾ ಬಂತು, ಇನ್ನು ಈಗ ಕರೆಂಟ್ ಇಲ್ಲ, ಸೋಲಾರ್ ಸಮೇತ ಇಲ್ಲ, ಎಂತ ಮಾಡುವುದು? ಅದಕ್ಕಾಗಿ ನಾನೇ ಓಪನ್ ಆಗಿ ಹೋಗಿ ಇವರಿಗೆ ದಿನೇಶ ಗುಂಡ್ರಾವ್ಗೆ ನಾವು ಕರೆಂಟ್ ಕೊಡ್ಬೇಕಂತ ಮನವಿ ಮಾಡಿದ್ವಿ. ಅವರು ಹಿಂಬಾರ ಕಳಿಸಿ ಕರೆಂಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ರೇಂಜ್ ಆಫೀಸಿಗೆ ನಾವು ಕಳಿಸಿದ್ದೇವೆ. ಈಗ ಎಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹೌದು. ನೀವು ಇದ್ರ ಬಗ್ಗೆ ಏನಾದರೂ ಹೋರಾಟ ಮಾಡಿದ್ದೀರಾ ಈಗ ಅಂತಲ್ಲ, ಹಿಂದೆಯಿಂದ ಏನಾದರೂ? ಯಾವುದ್ರ ಬಗ್ಗೆ ಅಂದರೆ ಇದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಈಗ ಮೂಲಭೂತ ಸೌಕರ್ಯಗಳು ಬೇಕಾಗಿರೋದ್ರ ಬಗ್ಗೆ, ಅದಲ್ದೇ ಇಲ್ಲಿ ನಡೀತಿದ್ದಂಥ ಒಂದು ಅನ್ಯಾಯದ ಬಗ್ಗೆ ಎಲ್ಲ ಹೋರಾಟ ಎಲ್ಲ ಮಾಡ್ತವೇ ಇದೆ. ಹೇಗಿತ್ತು ಆಗ ಹೇಗಿತ್ತು? ಈಗ ಬಿಡ ಒಂದು 10-15 ವರ್ಷ ಹಿಂದೆ ತಗೊಳ್ಳೋದಿದ್ರೆ ಅದಕ್ಕಿಂತ ಸ್ವಲ್ಪ ಈಗ ಕಡಿಮೆ ಆಗಿದೆ. ಅದು ಒಂದು ಎದ್ದಿಂದ ಮುಂಚೆ ಬಹಳ ಕಷ್ಟ ಇತ್ತು. ಅದನ್ನು ತಿಳಿಸ್ಬೇಕು ಜನಗಳಿಗೆ, ಆ ಕ್ರೂರತೆ ಹೇಗಿತ್ತು. ಸೊ ಒಂದು ಕೊಂಬಿಂಗ್ ಅನ್ನೋ ಒಂದು ನೆಪ ಇಟ್ಕೊಂಡು, ಅದಾದ ನಂತರ ಅದೇ ಇದು ಅರಣ್ಯ ನಾಶ ಮಾಡ್ತಾ ಇರೋದು ನೆಪ ಇಟ್ಕೊಂಡು ಇಲ್ಲಿ ಕೊಡ್ತಿದ್ದಂಥ ಒಂದು ಅರಣ್ಯ ನಾಶ ಮಾಡುವುದು ಯಾರು? ನಾನು ಕಣ್ಣಾರ ನೋಡಿದ ನಂತರ ಎಲ್ಲ ಸರ್ಕಾರನೇ ನಾಶ ಮಾಡಿದ್ದು. ಮರ ಕಡಿದು ಸರ್ಕಾರನೇ. ಯಾರು ಬೇಕಾದರೆ ನನ್ನ ಹತ್ರ ಕೇಳಿದ್ರೆ ಕೇಳಿ, ಎಷ್ಟು ಪಶ್ಚಿಮ ಘಟ್ಟದಲ್ಲಿ ಇದ್ದ ಮರವನ್ನು ನಾಶ ಮಾಡಿದ್ದು ಯಾರು? ಈಗ ನೀವು ಹಾಳು ಮಾಡ್ತಾ ಇದ್ದೀರ ಅಂತಿದ್ರೆ ನೀವು ಎಷ್ಟೋ ವರ್ಷಗಳಿಂದ ಇಲ್ಲಿದ್ರೆ, ಇಲ್ಲಿದ್ದಿದ್ರೆ ಸುತ್ತಮುತ್ತ ಇರುವಂಥ ಮರಗಳು ಇರ್ತಿರ್ಲಿಲ್ಲ. ಬೇಕಾದರೆ ನಿಮಗೆ ಪಶ್ಚಿಮ ಘಟ್ಟದಲ್ಲಿ ಎಷ್ಟು ರೋಡುಗಳಿದ್ದೇವೆ ಮರ ಕೊಂಡೋಗ್ಲಿಕ್ಕೆ ಅಂತ ನಾನು ತೋರಿಸಿದ್ದೇನೆ ಬೇಕಾದರೆ. ಅಲ್ಲ, ಈಗ ಅಭಿವೃದ್ಧಿ ಅನ್ನೋ ಒಂದು ಮೂಲಕ ಹೆಸರು ತಗೊಳ್ಳೋದಕ್ಕೆ ಈಗ ರಸ್ತೆ ಮಾಡ್ತೀವಿ, ಮಂಗಳೂರಿನಿಂದ ಬೆಂಗಳೂರು 6 ಅವರ್ನಲ್ಲಿ 6 ಗಂಟೆಗಳಲ್ಲಿ ಪ್ರಯಾಣ ಮಾಡ್ಬೋದು ಅಂತ ದೊಡ್ಡ ಹೈವೇ ಮಾಡ್ತೀವಿ, ಮತ್ತು ಸುರಂಗ ಮಾಡ್ತೀವಿ ರೈಲ್ವೆ ಮಾರ್ಗಕ್ಕೆ ಅಂತ ಅವ್ರ ಹೆಸರು ಮಾಡ್ಕೊಳ್ಳಿಕ್ಕೆ ಆ ರೀತಿ ಯೋಜನೆಗಳನ್ನು ತರ್ತಾ ಇದ್ದಾರೆ. ಸೊ ಇಲ್ಲಿಯ ಜನರಿಗಿರೋ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವ್ರು ಯಾರು ಮಾತಾಡ್ತಾ ಇಲ್ಲ. ಅದು ಎಷ್ಟು 6 ಗಂಟೆಗೆ ಹೋಗ್ತದೆ, 3 ಗಂಟೆಗೆ ಹೋಗ್ಲಿಕ್ಕೆ, ಅದು ಯಾರಿಗೆ? ಭೂಮಾಲೀಕರಿಗೆಲ್ಲ, ದೊಡ್ಡವರಿಗೆ ಮಾತ್ರ. ಕೂಲಿ ಕೆಲಸ ಮಾಡುವವರಿಗಿಂತ ಅದು ಏನಾದರೂ ಗಂಟು ಮುಟ್ಟೆ ಇದ್ರೆ ತಲೆಯಲ್ಲಿ ಎತ್ಕೊಂಡೇ ಬರ್ಬೇಕಾ? ಅಲ್ಲ, ಈಗ ಸರ್ಕಾರ ನಾವು ಕೇಳ್ತೇವೆ ರೋಡ್ ಕೊಡಿ, ಕರೆಂಟ್ ಕೊಡಿ ಅಂತ, ಅದಕ್ಕೆ ನಮಗೆ ಕೊಡ್ತಾರ? ಅಲ್ಲ, ಕೇಳಲಿಕ್ಕೆ ಹೋದಾಗ ನಿಮಗೆ ಅವಾಗೆಲ್ಲ ಯಾವ ರೀತಿ ತೊಂದರೆ ಇತ್ತು? ಒಂದು 5 ವರ್ಷ ಮುಂಚೆ 10 ವರ್ಷ ತಗೊಳ್ಳೋಣ. ಯಾವುದು ಸರ್ಕಾರ ನಾವು ಪ್ರತಿಭಟನೆ ಮಾಡಿದ್ದಕ್ಕೆ ಯಾವುದು ನಮ್ಮ ರೋಡಿನ ಬಗ್ಗೆ, ಕರೆಂಟ್ ಬಗ್ಗೆ ಯಾವುದು ನಮಗೆ ಕೊಡಲಿಲ್ಲ. ತೊಂದರೆ ಬಗ್ಗೆ ಹೇಳಿ. ತೊಂದರೆ ಬಗ್ಗೆ ಅಂದರೆ ಅರಣ್ಯ ಇಲಾಖೆಯವರು ಜಾಸ್ತಿ ಇತ್ತು. ಏನು ಕಾಡಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಕಾಡೋತ್ಪತ್ತಿ ಮಾಡ್ಲಿಕ್ಕೆ ಬಿಡುದಿಲ್ಲ, ಅಂಥದ್ದೆಲ್ಲ ಮೊದಲೇ ಜಾಸ್ತಿ ಇತ್ತು. ಅದಾದ ನಂತರ ಈ ಪೊಲೀಸ್ನವರು ಊರಿಗೆಲ್ಲ ಬರ್ತಿದ್ರು, ಜನಗಳಿಗೆ ಹಿಂಸೆ ಕೊಡ್ತಾ ಇದ್ರು ಅಂತ. ಅದು ಜಾಸ್ತಿ ಇತ್ತು. ಹೇಗಿತ್ತು? ಈಗ ನಿಮ್ಮ ಮನೆ ತಗೊಂಡ್ರೆ ಹೇಗಿತ್ತು? ಜಾಸ್ತಿ ಇತ್ತು.
ಯಾವ ರೀತಿ ಇತ್ತು ಅದು ಎಲ್ಲ ಅವರು ಅದ್ರ ಬಗ್ಗೆ ಬಿಡಿಸಿ ಹೇಳಿದ್ರೆ ಅರ್ಥ ಆಗ್ತದೆ ಜನಗಳಿಗೆ. ಇಲ್ಲೆಲ್ಲ ಒಂದು 50-60 ಜನ ಬರ್ತಾಯಿದ್ರು, ಪೊಲೀಸ್ನವರು ಹಾಂ ಬರ್ತಿದ್ರು. ಬಂದು ನಂತರ ನನ್ನನ್ನು ಒಂದ್ಸಲ ಅರೆಸ್ಟ್ ಮಾಡಲಿಕ್ಕೆ ಕೊಂಡೋಗಿದ್ದಾರೆ. ಕರ್ಕೊಂಡು ಹೋಗಿ ಹಾಂ ಕರ್ಕೊಂಡು ಇಲ್ಲಿಂದಲೇ ಮನೆಯಿಂದಲೇ ಕರ್ಕೊಂಡು ಹೋಗಿದ್ದಾರೆ. ನಾನು ಇಂಥನೇ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಏನು ಕೆಲಸ ಮಾಡುವಾಗನೇ ಬಂದಿದ್ದು. ಹೌದಾ? ಏನು ಕರ್ಕೊಂಡು ಹೋದ ನಂತರ ಏನಾಯ್ತು? ಏನೆಲ್ಲ ಬಿಟ್ಟಿದ್ದಾರೆ ಮತ್ತೆ. ಅಲ್ಲ ಅಲ್ಲಿ ತೊಂದರೆ ಕೊಟ್ಟರೆ ಇಲ್ಲ ಇಲ್ಲ ಏನು ಏನಕ್ಕೆ ಕರ್ಕೊಂಡು ಹೋದ್ರು? ಏನಂತ ಕೇಸ್ ಉಂಟು ನಿಮ್ಮ ಹತ್ರ, ನಿಮ್ಮ ಮೇಲೆ ಕೇಸ್ ಉಂಟು ಅಂತ ಕರ್ಕೊಂಡು ಹೋಗಿ. ಯಾವ ಕೇಸ್ ಅಂತ? ಇಲ್ಲ ಇಲ್ಲ. ಹ್ಞೂ ಬೇರೆ ಈಗ ಇಲಾಖೆಗಳಿಂದ ತೊಂದರೆ ಇದೆ. ಈಗ ಅರಣ್ಯ ಇಲಾಖೆ ಆಗಿರ್ಬೋದು ಅಥವಾ ಈಗ ಅರಣ್ಯ ಇಲಾಖೆಯಿಂದ ತೊಂದರೆ ಅಂತ ಹೇಳಿದರೆ ಇದೆ. ಒಂದು ರಾಷ್ಟ್ರೀಯ ವನ್ಯಜೀವಿ ಇಲಾಖೆ ರಾಷ್ಟ್ರೀಯ ಉದ್ಯಾನ ಅಂತ ಘೋಷಣೆಯಾಗಿ ನಮಗೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಒಂದು ಭಾಗ. ಇನ್ನೊಂದು ಭಾಗ ಆದರೆ ಅದು ಕಸ್ತೂರಿ ರಂಗನ ಜಾರಿ ಆದರೆ ಅದು ಏನು ಇಲ್ಲಿ ಜನರಿಗೆ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನು ನಿಲ್ಲಿಸಲಾಗಿದೆ. ಬೇರೆ ಬೇರೆ ಅದು ಕಾನೂನು ಅಂತ ಅವ್ರದ್ದಿದೆ, ಅವ್ರದ್ದೇ ಕಾನೂನು ಅಂತ ಮಾಡಿಕೊಂಡು ಅವರು ಏನು ಬೇಕಾದರೂ ಮಾಡ್ಬೋದು. ಹೌದು. ಕಸ್ತೂರಿ ರಂಗನ್ ವರದಿ ಅಂತ ಏನಂದರೆ ಈ ಒಂದು ಪಶ್ಚಿಮ ಘಟ್ಟ ಏನಿದೆ, ವೆಸ್ಟರ್ನ್ ಘಾಟ್ಸ್ ಏನಿದೆ, ಸೊ ಈ ಒಂದು ವೆಸ್ಟರ್ನ್ ಘಾಟ್ನ ಒಂದು ಪ್ರದೇಶದಲ್ಲಿ ಇರುವಂಥ ಕಾಡಿನಲ್ಲಿ ಜನವಸತಿ ಇರಬಾರ್ದು ಮತ್ತು ಈ ಜನಗಳು ಇರಬಾರ್ದು ಅನ್ನೋ ಒಂದು ವರದಿ ಬರುತ್ತೆ. ಅಂದರೆ ಜಾರಿಯಾಗಿಲ್ಲ ಇನ್ನೂ ಸಹ. ಸೊ ಆ ಒಂದು ವರದಿ ಪ್ರಕಾರ ಇಲ್ಲಿಯ ಜನಗಳ ಒಂದು ಮನೆಗಳನ್ನು ಖಾಲಿ ಮಾಡಿಸ್ಬೇಕಾಗುತ್ತೆ ಅನ್ನೋ ಒಂದು ವರದಿಯಲ್ಲಿರುತ್ತೆ. ಸೊ ಅದನ್ನು ನೀವೆಲ್ಲರೂ ಸಹ ಅಪೋಸ್ ಮಾಡಿದ್ರಿ. ಹೌದೌದು, ಅದನ್ನು ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ರಾಷ್ಟ್ರೀಯ ಉದ್ಯಾನ ಆಗಲಿ ಕಸ್ತೂರಿ ರಂಗನವಾಡಿ ಅದನ್ನು ನಾವು ವಿರೋಧ ಮಾಡಲೇಬೇಕಾಗ್ತದೆ. ಹೌದೌದು, ನಿಜ ನಿಜ. ಹೌದು, ಅದು ನಮ್ಮ ಹಕ್ಕು, ಹಳಿ ಉಳಿವಿನ ಪ್ರಶ್ನೆ, ಹಕ್ಕು ನಮ್ಮ ಹಕ್ಕು. ಅದು ನಾವು ಸ್ಥಳಾಂತರದಿಂದ ಇರುವವರು. ನಮ್ಮನ್ನು ಅದು ನೀವು ಅದು ಅಲ್ಲಿ ನೀವು ಬೇರೆ ಕಡೆಗೆ ಹೋಗಿ ಅಂತ ಹೇಳಿದರೆ ನಮಗೆ ಗೊತ್ತು, ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ಬೋದು. ನಮ್ಮ ಇಡೀ ಬೆಳ್ತಂಗಡಿ ತಾಲೂಕಲ್ಲಿ ಒಟ್ಟು ಒಂದು 9 ಗ್ರಾಮ ಬರ್ತದೆ ನಮ್ಮ ಈ ಒಂದು ಪಾರ್ಕಲ್ಲಿ. ಅವರು ಎಲ್ಲರಿಗೂ ಕೂಡ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲ ಜನರಿಗೂ ಕೂಡ ಅಭಿಪ್ರಾಯ ಇದೆ. ನಿಜ ನಿಜ. ಹೌದು, ಈ ಕಡೆ ಒಂದು ಜಮೀನು ಮಾಡಿಕೊಂಡು ಅದನ್ನು ಬಿಡಬೇಕು ಅಂದ್ರೆ ಎಷ್ಟೋ ನಮಗೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ನೀವು ಮನೆಯೆಲ್ಲ ಕಟ್ಕೊಂಡಿದ್ದೀರಾ, ಇಲ್ಲೇ ಎಷ್ಟೋ ವರ್ಷಗಳಿಂದ ನೆಟ್ಟಿರುವಂಥ ಒಂದು ಮರಗಳನ್ನು ಬೆಳೆಸ್ಕೊಂಡಿದ್ದೀರಾ. ಸೊ ಅದನ್ನೆಲ್ಲ ಬಿಟ್ಟು ಹೋಗಬೇಕು ಅಂದರೆ ನಿಜಕ್ಕೂ ಅದು ಕಷ್ಟ ಅಂತಲೇ ಹೇಳ್ಬೋದು. ಅದಲ್ಲದೆ ಯಾವ ರೀತಿ ಸಮಸ್ಯೆ ಇತ್ತು ನಿಮಗೆ? ಈಗ ತಗೊಳ್ಳೋದು ಬೇಡ, ಸ್ವಲ್ಪ ಹಿಂದೆ ಹೋಗೋಣ. ಪೊಲೀಸ್ ಇಲಾಖೆಯಿಂದ ಕೆಲವೊಂದು ತೊಂದರೆಗಳಾಗ್ತು. ಪೊಲೀಸ್ ಇಲಾಖೆಯಿಂದ ಅದೇ ಈಗ ಇದಕ್ಕೆಲ್ಲ ಕಾರಣನೇ ಅರಣ್ಯ ಇಲಾಖೆಯವರು ಅವರನ್ನು ಮುಂದೆ ಹಾಕಿಕೊಂಡು ನಮ್ಮ ಎದುರು ಬರ್ತಾರೆ. ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿಯೇ ಸ್ಥಳಾಂತರದಿಂದ ಇರುವವರು. ನಾವು ಅವರಿಗೆ ಪೊಲೀಸರಿಗೂ ನಮಗೂ ಏನು ಗಲಾಟೆ ಆಗುವಂಥ ಪರಿಸ್ಥಿತಿ ನಮಗಿಲ್ಲ. ನಾವು ಅವರಿಗೆ ಏನು ಶತ್ರುಗಳಲ್ಲ. ನಾವು ಇಲ್ಲಿ ವಾಸವಾಗಿರುವವರಂತ ಮೊದಲಿಂದಲೇ ಎಲ್ಲ ಸರ್ಕಾರಕ್ಕೂ ಗೊತ್ತು, ಎಲ್ಲ ಇಲಾಖೆಗಳಿಗೆ ಗೊತ್ತು. ಹಾಗಾದರೆ ಪೊಲೀಸರನ್ನು ಬಿಟ್ಟು ನಮ್ಮ ಮೇಲೆ ಏನು ದಾಳಿ ಮಾಡಬೇಕು, ದಬ್ಬಾಳಿಕೆ ಮಾಡಿದರೆ ನಾವೇನು ಮಾಡಬೇಕು? ನಾವು ಏನು ಮಾಡಲಿಕ್ಕೆ ಆಗಲ್ಲ. ಅದು ನಾವೇನು ಎಷ್ಟೇ ನಾವು ಕೈ ಮುಗಿದು ಹೇಳಿದ್ರು ಕೂಡ ಅವರಿಗೆ ಕೆಲವರಿಗಾದರೂ ಅರ್ಥ ಆಗ್ತದೆ, ಪೊಲೀಸರಿಗೂ ಕೂಡ ಅರ್ಥ ಆಗ್ತದೆ. ಅವರು ಕೂಡ ಮನುಷ್ಯರೇ. ನಾವು ಕೂಡ ಅವರಿಗೆ ಏನು ಅಷ್ಟೇ ಅವರಿಗೆ ತುಂಬ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಕೆಲವು ಅದೇ ವಿಠಲ್ ಅವರು ಒಂದೊಂದು ಬೇರೆ ಬೇರೆ ಅವರು ಪತ್ರಿಕೋದ್ಯಮ ಕಲಿಯುವಾಗ ಅವರ ಮೇಲೆ ಅವರನ್ನಾದರೂ ಒಂದು ಮಾಡಿದರು. ಅವರೀಗ ತುಂಬ ಒಂದು 2-3-4 ತಿಂಗಳು ಜೈಲಲ್ಲಿ ಇದ್ದರು. ಮತ್ತು ರಿಲೀಸ್ ಮಾಡಿ ಎಲ್ಲ ಪ್ರತಿಭಟನೆ ಮೂಲಕ ಇಲ್ಲಿಯ ಜನರೆಲ್ಲ ಸೇರಿಕೊಂಡು ಪ್ರತಿಭಟನೆ ಮೂಲಕ ಅವರನ್ನು ಬಿಡುಗಡೆ ಮಾಡಿದರು. ತುಂಬ ಒಂದು ಆತಂಕಕಾರಿಯಾಗಿದೆ. ನಮ್ಮ ಇಲ್ಲಿ ಆದಿವಾಸಿಗಳಲ್ಲಿ ಮಲೆಕುಡಿಯ ಜನಾಂಗಕ್ಕೆ ಅದೊಂದು ಕಳಂಕ ಆಗಿದೆ. ಯಾಕಂತ ಹೇಳಿದರೆ ಅವರು ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಹೋಗದೆ ಇಲ್ಲದೆ ಅವರು ಬೇರೆ ಹಾಸ್ಟೆಲಲ್ಲಿ ಇದ್ದು ಶಾಲೆ ಕಲಿಯುವಾಗ ಆ ರೀತಿ ಮಾಡಿದ್ದು ಪೊಲೀಸರದ್ದು ಸ್ವಲ್ಪ ತಪ್ಪೇ. ಆದರೂ ಹಾಗೆಲ್ಲ ಅವರಿಗೆ ಅವರ ಮೇಲೆ ಮಾಡುವಂಥದ್ದು ಏನಿತ್ತು ಅಂತ ನಮ್ಮೊಂದು ಪ್ರಶ್ನೆ. ಒಂದು ಭಾಗ ಆದರೆ ಎರಡನೇದು ಅವರು ಈ ಒಂದು ಏರಿಯಾಕ್ಕೆ ಯಾವೇ ಒಂದು ಓದಿದವರಿಲ್ಲ ಇಲ್ಲಿ ಇನ್ನು ಮುಂದಕ್ಕೆ ಯಾರು ಇಲ್ಲಿ ನಾಯಕತ್ವ ಇರಬಾರ್ದು ಅಂತ ಅವ್ರದ್ದೊಂದು ಉದ್ದೇಶ ಇರ್ಬೋದು ಅಂತಲೇ ನಾವು ಹೇಳಬೇಕು. ಯಾಕೆಂತ ಹೇಳಿದರೆ ಅವರು ಅಲ್ಲಿರುವಾಗ ಅವರನ್ನು ಕರ್ಕೊಂಡು ಇಲ್ಲಿ ಅವರ ತಂದೆಗೆ ಹೊಡೆದು ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಹಿಂಸೆ ಕೊಡಿ ಜೈಲಿಗೆ ಹಾಕುವುದು ಅಂತ ಹೇಳಿದರೆ ಇಲ್ಲಿಯ ಜನರಿಗೆ ಏನು ಇಲ್ಲದಿರುವುದರಿಂದ ಮಾತ್ರ ಅದು ಸಾಧ್ಯ ಆಯಿತು ಅವರಿಗೆ. ಅಂದರೆ ಈಗ ಇಲ್ಲಿ ನಡೆತಿದ್ದಂಥ ಒಂದು ದೌರ್ಜನ್ಯ ಆಚೆ ಜನಕ್ಕೆ ತಿಳಿಸ್ಕೊಟ್ಟವರು ಅಂತ ಟಾರ್ಗೆಟ್ ಆದರು. ಅದೇ ನಂತರ ಸ್ವಲ್ಪ ಚೇಂಜ್ ಆಯ್ತು. ಇಲ್ಲಿ ಪೊಲೀಸ್ ಇಲಾಖೆ ಸ್ವಲ್ಪ ದೌರ್ಜನ್ಯ ಸ್ವಲ್ಪ ಹೊರ ಪ್ರಪಂಚಕ್ಕೆ ಗೊತ್ತಾಯ್ತು. ಅವ್ರಿಗೂ ಸಹ ಧನ್ಯವಾದನ ಹೇಳ್ಬೇಕು. ಯಾಕಂದರೆ ಅವರಿಂದನೇ ಈಗ ಮಾಧ್ಯಮಗಳು ಬಂದು ಇವತ್ತು ವಿಚಾರಣೆ ಮಾಡ್ತಾ ಇದ್ದೇವೆ, ಅಥವಾ ಇಲ್ಲಿ ಒಂದು
ಬದಲಾಗಿದೆ ಆಗ್ಲಿಗೂ ಈಗ್ಲಿಗೂ ಅಂದ್ರೆ ಬದಲಾಗಿದೆ, ಅವರಿಂದ ಸ್ವಲ್ಪ ಆಗಿದೆ, ತುಂಬ ಆಗಿದೆ. ಯಾಕಂದರೆ ಇಲ್ಲಾಂದರೆ ನಾವು ಜೈಲಲ್ಲಿ ಇವಾಗ. ನಿಜ ನಿಜ, ಹೌದೌದು. ಈಗ ಇಲ್ಲಿ ಈ ಒಂದು ಕುದುರೆಮುಖ ಅರಣ್ಯ ಏನಿದೆ, ಸೊ ಇಲ್ಲಿ ನಕ್ಸಲ್ಸ್ನ ಒಂದು ಕಾಟ ಇತ್ತು. ಮತ್ತು ಆ ಒಂದು ನಕ್ಸಲ್ಸ್ರಿಂದ ಇಲ್ಲಿ ಜನರಿಗೂ ಅಂದರೆ ಇಂಡೈರೆಕ್ಟಾಗಿ ತೊಂದರೆಗಳು ಬೇರೆ ಇಲಾಖೆಗಳಿಂದ ಆಗ್ತಾ ಇದ್ವು. ಅವರು ಹುಟ್ಟು ಹಾಕುವುದೇ ಯಾರಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅವರು ಯಾವ ರೀತಿ ಒಂದು ಸಮಸ್ಯೆಗೆ ಬರ್ತಾರೆ, ಯಾವ ರೀತಿ ಬಂದಿದ್ದು ಇಲ್ಲಿ ಈ ಒಂದು ಸರ್ಕಾರದ ವಿರುದ್ಧ ಮಾತಾಡ್ತಾರೆ, ಜನರನ್ನು ಅವರ ಬಗ್ಗೆ ಮಾತಾಡ್ಬೋದು ಅಂತ ಎಲ್ಲ ಇಲಾಖೆಗೂ ಗೊತ್ತುಂಟು. ನಾವು ಇಲ್ಲಿ ಇರುವಂಥವರಿಗೆ ಇಲ್ಲಿ ಸುಮ್ಮನೆ ರಾತ್ರಿ ಆಗೋದು ಮಲಗೋದು ಇಷ್ಟೇ ನಾವು ಮಾಡ್ತೀವಿ ಹೊರತು ಆ ಬಗ್ಗೆ ನಮಗೆ ಅವರ ಬಗ್ಗೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಮೊದಲು ಅದೇ ನಾವು ನಿದ್ದೆ ಮಾಡುವಾಗಲೂ ಸ್ವಲ್ಪ ಅದು ನಿದ್ದೆನೇ ಬರ್ತಾ ಇರಲಿಲ್ಲ ಆವಾಗ. ನಮ್ಗೆ ಗೊತ್ತಲ್ಲ, ನಾವು ಅನುಭವಿಸ್ತೀವಿ. ಅಂದರೆ ನಮಗೂ ಕೂಡ ಇಲ್ಲಿ ನಕ್ಸಲ್ ಇದೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆ ಸಮಯದಲ್ಲಿ ಅದು ಏನಾಯ್ತು ಅಂದರೆ ಈ ಪೊಲೀಸ್ ಇಲಾಖೆಗೆ ಸ್ಪಷ್ಟ ಗೊತ್ತಿದೆ ನಕ್ಸಲ್ ಇದೆ ಇಲ್ಲಿ, ಎಲ್ಲ ನಕ್ಸಲ್ ಬೆಂಬಲಿಗರಂತೇಳಿ ನಮಗೆ ಸ್ವಲ್ಪ ತುಂಬ ಟಾರ್ಚರ್ ಕೊಟ್ಟರು. ಯಾವ ರೀತಿ ಟಾರ್ಚರ್ ಅಂದರೆ ಹೊರಗಡೆ ಹೋಗುವಾಗಲೇ ನಮ್ಮನ್ನು ಅರೆಸ್ಟ್ ಮಾಡ್ತಾಯಿದ್ರು. ಇವಾಗ ನಾವೀಗ ಪೇಟೆಯಲ್ಲಿದ್ವಿ, ಸಾಮಾನೆಲ್ಲ ತರ್ತಿದ್ವಿ ಅಂತ ಹೇಳಿದರೆ ಅದು ತುಂಬ ಕ್ರೂರತೆಯಿಂದ ಅದು ಯಾರಿಗೆ ಏನು ಅನ್ನುವಂಥ ಪ್ರಶ್ನೆ ಬರ್ತಾಯಿತ್ತು. ಅದರಿಂದ ಅವರಿಂದ ನಮಗೆ ಪೊಲೀಸ್ ಇಲಾಖೆಯವರು ಸ್ವಲ್ಪ ಏನು ಕೋಬಿಂಗ್ ಮಾಡ್ಬೋದು, ಬೇರೆ ಬೇರೆ ಅದೇ ಬರುವಾಗ ಹೋಗುವಾಗ ಎಲ್ಲಿ ಅದರ ದಾರಿಯಲ್ಲಿ ಇಲ್ಲ ಮನೆಗೆ ಬಂದರೆ ಏನು ಒಂದಷ್ಟು ಕೆಲವು ಸಂದರ್ಭದಲ್ಲಿ ಕಿರುಕುಳ ಮಾಡಿರ್ತಾರೆ. ನಿಮಗೆ ಆ ಥರ ಏನಾಗಿಲ್ಲ? ಸದ್ಯಕ್ಕೆ ಆಗಿರ್ಬೋದು, ಆಗಿದೆ. ಆದರೂ ನಾವು ಅದರ ಬಗ್ಗೆ ಸಮರ್ಪಕವಾಗಿ ನಾವು ಅಂಥವರಲ್ಲ. ನಾವು ಮುಖ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಕೂಡ ಅಧಿಕಾರ ಇದೆ. ನಾವು ಕೂಡ ಬೇರೆ ಬೇರೆ ಹೋರಾಟ, ನಾವು ನಾರವಿಯಲ್ಲಿ ಇರ್ಬೋದು, ಬೆಳ್ತಂಗಡಿಯಲ್ಲಿ ಇರ್ಬೋದು, ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಿದ್ದೆವು. ಅವರು ಎಲ್ಲ ಜನರು ಕೂಡ, ಎಲ್ಲ ಸಮುದಾಯದವರು ಕೂಡ ಹೋರಾಟ ಅಂದರೆ ಅದು ಅವರವರ ಹಕ್ಕಿನ ಹೋರಾಟ. ಅದಕ್ಕಾಗಿ ಅವರು ಹೋರಾಟ ಮಾಡುವಾಗ ನಾವು ಕೂಡ ಹೋರಾಟಕ್ಕೆ ಹೋಗಿ ಹೋರಾಟ ಮಾಡುವಂಥ ದಾರಿಯಲ್ಲಿ ಇರ್ಬೋದು. ಅಂದರೆ ನಮಗೆ ಕೂಡ ಅವರ ಬಗ್ಗೆ ನಮಗೆ ಸಿದ್ಧಾಂತ ಅವರಿಗೆ ಸರಿ ಅಂತ ನಮಗೆ ನಿಜ ನಿಜ, ಅವರು ಉದ್ದೇಶ ಸರಿ ಇದ್ರೂ ಬೆಂಬಲಿಸ ಆಗಿಲ್ಲ. ಈಗ ಯಾರೇ ಆಗಿರಲಿ ಆಯುಧ ಇಟ್ಕೊಂಡು ಅಥವಾ ಆಯುಧ ಇಟ್ಕೊಂಡು, ಈಗ ಗನ್ನ ಆಗಿರ್ಬೋದು ಅಥವಾ ಬಂದೂಕು ಈ ರೀತಿ ಇಟ್ಕೊಂಡು ಹೋರಾಡುವಂಥದ್ದು ತಪ್ಪು. ಅದು ನಮಗೂ ಕೂಡ ಒಂದಷ್ಟು ತಪ್ಪಂತ ಹೇಳ್ತದೆ. ನಾವು ಕೂಡ ಅದಕ್ಕೆ ಬೆಂಬಲವಂತ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಸರ್ಕಾರ ಸರಿಯಾಗಿ ಕೆಲಸ ಮಾಡಿದರೆ ಅವರೇನು ಬರುವಾಗಿ ಇಲ್ಲ. ಈಗ ಯಾರ್ಯಾರೋ ನಾವು ಈಗ ಎಲೆಕ್ಟ್ ಮಾಡಿರೋಂಥವ್ರೆ ಎಲ್ಲೆಲ್ಲೋ ಸೈಟ್ಗಳು ಹೊಡಿತಾರೆ, ಎಲ್ಲೆಲ್ಲೋ ಸೈಟ್ಗಳು ಅಕ್ರಮ ಆಸ್ತಿ ಮಾಡ್ತಾರೆ. ಅಂಥದ್ರಲ್ಲಿ ಇರೋ ಜಾಗಕ್ಕೆ ನಾವಿರೋಂಥ ಜಾಗಕ್ಕೆ ಹಕ್ಕುಪತ್ರ ಕೇಳಲಿಕ್ಕೆ ಅಥವಾ ಅಲ್ಲಿ ವ್ಯವಸ್ಥೆ ಕೇಳಿದ್ಕೇನೆ ಅರಣ್ಯ ಇಲಾಖೆಯಿಂದ ದಬ್ಬಾಳಿಕೆ ಆದರೆ ನಾವು ಏನಾದರೂ ಕೇಳಲೇಬೇಕಾಗ್ಬೋದು. ಬೇರೆ ಬೇರೆ ಇಲಾಖೆಗೆ ಹೋಗಿ ಅದರ ಬಗ್ಗೆ ನ್ಯಾಯ ಕೇಳಬೇಕು ಅಂತ ಪರಿಸ್ಥಿತಿ ನಮಗೆ ಬಂದೇ ಬರ್ತದೆ. ಇಲ್ಲಿ ರಸ್ತೆ ಮಾಡುವಾಗ ಕಂಪ್ಲೇಂಟ್ ಆಗಿದೆ, ಒಬ್ಬರಿಗೆ ಈಗ ಕೋರ್ಟ್ ಇದೆ, ಒಂದು 5-6 ಜನಕ್ಕೆ ಕೋರ್ಟ್ ಇದೆ. ರಸ್ತೆ ಮಾಡುವಾಗ ಯಾರೋ ಫಾಲ್ಸಿಗೆ ಬರುವವರು ಏನೋ ಒಂದು ಮೇಲಾಧಿಕಾರಿ ಅವರಿಗೆ ವಾಟ್ಸಪ್ ಮಾಡಿದ್ರೆ ಏನೋ ಫೋನ್ ಮಾಡಿದರೆ ಏನೋ ಗೊತ್ತಿಲ್ಲ. ರಸ್ತೆ ಮಾಡುವಾಗ ಆ ಕಡೆಯಲ್ಲಿ ಕಳೆದ ವರ್ಷ ಈಗಲೂ ಕೂಡ ಅದು ಕೋರ್ಟಲ್ಲಿ ಇದೆ. ಅದು ಆ ಕಡೆ ಅಂದರೆ ಅಂಗನವಾಡಿ ಕೇಂದ್ರಕ್ಕೆ ಹೋಗುವಂಥ ಮಾರ್ಗದಲ್ಲಿ ಆ ಪಂಜಲ್ ಅಲ್ಲಿದೆ, ಆ ಕಡೆಯಲ್ಲಿದೆ. ಅಲ್ಲಿಯವರೆಗೆ ರಸ್ತೆ ಹೋಗಬೇಕು. ಅಲ್ಲಿ ಒಂದು ಸ್ವಲ್ಪ ರಸ್ತೆ ಡ್ಯಾಮೇಜ್ ಆಗಿತ್ತು. ಅದು ಬೇರೆ ಕಡೆ ರಸ್ತೆ ಮಾಡುವಾಗ ಆ ಮೂಲಕವಾಗಿ ಅವರು ರಸ್ತೆ ಮಾಡ್ತಾ ಇರುವಾಗ ಯಾರೋ ಫಾಲ್ಸ್ಗೆ ಬರುವವರ ಯಾರೋ ಗೊತ್ತಿಲ್ಲ, ಅವರು ನಿಮಗೆ ಇಲ್ಲಿ ರಸ್ತೆ ಮಾಡ್ಕೊಡ್ತಾನೂ ಇಲ್ಲ, ಮಾಡ್ಕೊಳ್ಳಿಕ್ಕೂ ಬಿಡ್ತಿರಲಿಲ್ಲ. ಬಿಡುವುದು ಕೂಡ ಅದೇ ಅವರಿಗೆ ಈಗ ಕೋರ್ಟಲ್ಲಿ 1-2-3 ಜನಕ್ಕೆ ಅವರ ಮೇಲೆ ಕೇಸ್ ಹಾಕಿದ್ರು. ಇದು ಕೂಡ ಅವ್ರದ್ದು ದಬ್ಬಾಳಿಕೆ ಆಗಿದೆ. ಹಾಗಾದರೆ ನಾವು ಮಾಡುವಂಥ ಮಾರ್ಗದಲ್ಲಿ ಅವರೆಲ್ಲ ಬರ್ತಾರೆ. ಅರಣ್ಯ ಇಲಾಖೆ ಜೀಪ್ ಬರ್ಬೋದು, ಪೊಲೀಸ್ ಇಲಾಖೆ ಜೀಪ್ ಬರ್ಬೋದು, ಬೇರೆ ಬೇರೆ ಇಲಾಖೆಯವರದ್ದು ಜೀಪ್ ಎಲ್ಲ ಬರ್ತದೆ. ಅವರು ಕೂಡ ಬರ್ತಾರೆ. ಈಗ ನಮ್ಮ ರಸ್ತೆಯಲ್ಲಿ ಬರ್ತಾರೆ. ಈ ಫಾಲ್ಸ್ಗೆ ಬರುವವರು ಇರ್ಬೋದು, ಅರಣ್ಯ ಈಗ ಪ್ರವಾಸಕ್ಕೆ ಬರುವವರು ಇರ್ಬೋದು, ಎಲ್ಲ ಅವರೇ ರಸ್ತೆಯಲ್ಲಿ ಬರ್ತಾರೆ. ಪ್ರವಾಸಕ್ಕೆ ಅಂದರೆ ಎಲ್ಲ ಬರ್ತಾರೆ. ಇಲ್ಲಿ ಬೈಕಲ್ಲಿ, ಕಾರಲ್ಲಿ, ಜೀಪಲ್ಲಿ ಬರ್ತಾರೆ. ಪ್ರವಾಸಕ್ಕೆ ಇಲ್ಲಿ ಒಂದು ಫಾಲ್ಸ್ ಇದೆ, ಸ್ವಲ್ಪ ಮೇಲೆಯಿಂದ ನೀರು ಹರಿಯುವಂಥದ್ದು, ಅದಕ್ಕೆ ಎಲ್ಲ ಜನ ಬರ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ, ಈಗ ನಿಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಅನ್ನೋಂಥದ್ದು ಒಂದು ಉದ್ದೇಶ ಇತ್ತು. ಈಗ ಅದಲ್ಲದೆ ಈಗ ಇದೇ ಅರಣ್ಯದಲ್ಲಿ, ಇದೇ ಒಂದು ಕುದುರೆಮುಖ ಉದ್ಯಾನವನದಲ್ಲಿ ರೆಸಾರ್ಟ್ಗಳಿದೆ. ಇಲ್ಲಿಲ್ಲ, ಬಟ್ ಈ ಕಡೆ ಬಿಟ್ಟರೆ ಆ ಕಡೆ ಏನಿದೆ ಬಜಾಗೋಳಿ ಬಿಟ್ಟು ಸಂಸ್ಥೆ ಭಾಗದಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಎಷ್ಟಿರ್ಬೋದು ಗೊತ್ತಿಲ್ಲ, ನಾವು ನೋಡಿದಾಗ ಒಂದು ರೆಸಾರ್ಟ್ ಇದೆ. ಸೊ ಅದಕ್ಕೆಲ್ಲ ಇವ್ರಿಗೆ ಪರ್ಮಿಷನ್ ಕೊಡ್ಬೋದು ಅಲ್ಲ? ಅವ್ರೇನು ಅರಣ್ಯ ನಾಶ ಮಾಡೋದು?
ಅದು ತುಂಬಾ ಅಂದರೆ ಇಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ತುಂಬ ಇದೆ. ಯಾಕೆಂದರೆ ಉಳಿಸಿದ್ದು ನಾವೇ. ಈಗಲೂ ನೋಡಿ ಬೇಕಾದ್ರೆ ಇಲ್ಲಿ ಒಂದು ಮರ ಕೂಡ ಹೋಗಲ್ಲ. ನಿಜ. ನಾವು ಇಲ್ಲಿ ಇದ್ದಾಗಿಂದ್ರು ನಮಗೆ ಮೊದಲು ಕೂಡ ಹಾಗೇನೆ ಒಂದು ಮರ ಕೂಡ ಕಡಿಯಲ್ಲ ಯಾರು. ರೋಡ್ ಇವಾಗ ರೋಡ್ ಇದೆ, ಆದರೂ ಕಡಿಲಿಕ್ಕೆ ಬಿಡಲ್ಲ. ಇಲ್ಲಿ ಊರಿನವರೇ ಬಿಡಲ್ಲ, ಗೊತ್ತಾಗುತ್ತೆ, ಕಡಿಲಿಕ್ಕೆ ಬಿಡಲ್ಲ. ಈಗ ರೆಸಾರ್ಟ್ ಅಂತ ಬಂದಾಗ ಅಲ್ಲಿ ತುಂಬ ಇದಾಗುತ್ತೆ, ಯಾಕಂದರೆ ಸಂಸ್ಕೃತಿ ಅದೆಲ್ಲ ಹೊರಟೋಗುತ್ತೆ, ಮತ್ತು ಕಾಡು ನಾಶ ಆಗುತ್ತೆ. ಅಲ್ಲಿರದೆ ಅವರು ಏನು ಬೇಕಾದರೂ ಸಾಗಿಸ್ಬೋದು, ಕಾಡಿಂದ ಏನು ಬೇಕಾದರೂ ಸಾಗಿಸ್ಬೋದು. ಅಲ್ಲ, ಕಟ್ಟಿರೋದು ಈಗ ಅವ್ರು ಕಾಡನ್ನ ನಾಶ ಮಾಡ್ತಾರಂತಲ್ಲ. ಈಗ ಈ ಒಂದು ಸೆನ್ಸಿಟಿವ್ ಏರಿಯಾ ಅಂತ ಏನು ಮಾಡಿದ್ದಾರೆ, ಸೊ ಈ ಸೆನ್ಸಿಟಿವ್ ಏರಿಯಾದಲ್ಲಿ ಜನನೇ ಇರಬಾರ್ದು ಅಂತಾರೆ. ಅಂಥದ್ರಲ್ಲಿ ಸೊ ಅದಕ್ಕೆಲ್ಲ ಪರ್ಮಿಷನ್ ಕೊಡ್ಬೋದು, ಆ ಪಬ್ಲಿಕ್ಕಿಗೆ. ಇದು ನೀವು ಇರೋದು ಪ್ರೈವೇಟ್, ಕೊಡಲೇಬಾರ್ದು. ಅದು ತಪ್ಪು. ಯಾಕಂದರೆ ಇಲ್ಲಿ ಉಳಿಸಿದ್ದು ಜನರೇ ಅಲ್ವಾ. ಹಾಗಂತ ಇಲ್ಲಿ ಹೊರಗಿನ ಪ್ರಪಂಚದ ಯಾವುದೋ ರೆಸಾರ್ಟ್ ತಂದರೆ ಅದು ಚೆನ್ನಾಗಿ ಪ್ರಕೃತಿ ಹಾಳಾಗುತ್ತೆ, ಅಷ್ಟೇ ಹಾಳಾಗುತ್ತೆ. ಈಗ ನಾವು ಹೇಳುವಂಥದ್ದು ಅದೇ, ನಮ್ಗೆ ಈಗ ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅದು ಇದು ಅಂತ ಸಮಸ್ಯೆ ಮುಂದೆ ಅರಣ್ಯ ಇಲಾಖೆ ಮುಂದೆ ಬರ್ತದೆ. ಅವರಿಗೆ ರೆಸಾರ್ಟ್ ಮಾಡಿ ಇಲ್ಲಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಈಗ ಟ್ರೆಕ್ಕಿಂಗ್ ಅಂತ ಮಾಡ್ಲಿಕ್ಕೆ ಅದಕ್ಕೆ ಹಣ ತಗೊಂಡು ಕಾಡಿನೊಳಗಡೆ ಬಿಡ್ತಾರೆ. ಈಗ ಕಾಡಿನೊಳಗಡೆ ಮುಂಚೆಯಿಂದ ಇರೋರ್ನೆಲ್ಲ ಕಾಡಿಂದ ಆಚೆ ಹಾಕಲಿಕ್ಕೆ ಅದಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಇದೆ. ನಮಗೆ ಈಗ ಇಲ್ಲಿ ಬದುಕಲಿಕ್ಕೆ, ಇಲ್ಲಿ ಭೂಮಿಗೆ ಹಕ್ಕುಪತ್ರ ಕೊಡಲಿಕ್ಕೆ, ಇಲ್ಲ ಬೇರೆ ಬೇರೆ ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಇಲ್ಲಿ ಪರ್ಮಿಷನ್ ಇಲ್ಲ. ಇಲ್ಲಿ ಜನರನ್ನು ಒಕ್ಕಲಿಗಿಸ್ಬೇಕಂತ ಅವರ ಉದ್ದೇಶ. ಅದಕ್ಕೋಸ್ಕರ ನಾವು ಏನು ಅಂತ ಹೇಳಿದರೆ, ಮುಖ್ಯಮಂತ್ರಿಗಳು ಹೇಳಿರುವಂಥ ಈ ಮೀಟಿಂಗಲ್ಲಿ ಏನು ಚರ್ಚೆ ಆಗಿದೆ ಅದು ಕೂಡಲೇ ಅನುಷ್ಠಾನ ಆಗಬೇಕು. ಅದರ ಬಗ್ಗೆ ನಾವು ಇನ್ನಷ್ಟು ನಾವು ಮಾತಾಡುವಂಥ ದಿನ ಹತ್ತಿರ ಬರ್ತಾ ಇದೆ. ನಮಗೆ ಮಾತಾಡಲೇಬೇಕಾಗುವಂಥದ್ದು. ಈಗ ಸಮಯ ಒಂದು 5 ಗಂಟೆ ಆಗ್ತಾ ಬಂತು. ನಾವು ಬೆಳಿಗ್ಗೆ ಒಂದು 8 ಗಂಟೆ 8:15 ಸಮಯದಲ್ಲಿ ಈ ಒಂದು ಗ್ರಾಮಕ್ಕೆ ಭೇಟಿಯನ್ನು ಕೊಟ್ವಿ. ಕುತ್ಲೂರಿನಿಂದ ಒಂದು 4-5 ಕಿಲೋಮೀಟರ್ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಈ ಒಂದು ಕಾಡೇನಿದೆ, ಈ ಒಂದು ಕಾಡಿನ ಒಳಗಡೆ ಬಂದ್ವಿ. ಸೊ ಇಲ್ಲಿ ನಮಗೆ ಒಂದು 10ರಿಂದ 15 ಮನೆಗಳಿಗೆ ಭೇಟಿಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಸೊ ಟೈಮಿಂಗ್ ನಾನು ನಿಮಗೆ ಹೇಳಿದೆ, 5 ಗಂಟೆ ಆಗ್ತಾ ಬಂತು. ಸೊ ಬೆಳಿಗ್ಗೆ 8 ಗಂಟೆಗೆ ಬಂದವರು 5 ಗಂಟೆವರೆಗೆ ಕೇವಲ 10ರಿಂದ 15 ಮನೆಗಳಿಗೆ ಅಷ್ಟೇ ಭೇಟಿಯನ್ನು ಕೊಡಲಿಕ್ಕೆ ಆಗಿದ್ದು. ಸರಿಯಾಗಿ ಹೋಗಲಿಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ. ಆ್ಯಂಡ್ ದೆನ್ ಜನಗಳನ್ನು ಮಾತಾಡ್ಸಿದ ನಂತರ ಅವ್ರು ಕೇಳ್ತಾ ಇರುವಂಥದ್ದು ಒಂದೇ ಸಮಸ್ಯೆ, ಒಂದೇ ಬೇಡಿಕೆ ಏನು ಅಂದರೆ ಮೂಲಭೂತ ಸೌಕರ್ಯಗಳು, ಅದರ ಜೊತೆಗೆ ನೆಮ್ಮದಿಯಾದಂಥ ಒಂದು ಜೀವನ. ಸೊ ಇವೆರಡೂ ಸಹ ಇಲ್ಲ. ಸೊ ಇವೆರಡರ ಬಗ್ಗೆ ನಾನು ಅತಿ ಹೆಚ್ಚಾಗಿ ಅವ್ರ ಹತ್ರ ಮಾತಾಡ್ಸಿರೋದನ್ನ ನೀವೆಲ್ಲರೂ ಸಹ ನೋಡಿರ್ತೀರ. ಸೊ ಇದಾದ ನಂತರ ನಾವು ಇದಲ್ದೇ ಇನ್ನಷ್ಟು ಮನೆಗಳಿದೆ. ಟೋಟಲ್ ಇಲ್ಲಿ 35 ಮನೆಗಳಿದೆ. ಸೊ ಈಗ ಆಲ್ರೆಡಿ ನಾವು 15 ಮನೆಗಳಿಗೆ ಭೇಟಿಯನ್ನು ಕೊಟ್ವಿ. ಅದೆಲ್ಲ ಒಂದು ಭಾಗದಲ್ಲಿ ಇರುವಂಥದ್ದು. ನದಿಯಿಂದ ಇನ್ನೊಂದು ಭಾಗದಲ್ಲಿ ಒಂದು 20 ಮನೆಗಳಿದ್ದಾವೆ. ಸೊ ಅಲ್ಲಿಗೆಲ್ಲ ಭೇಟಿ ಕೊಡಲಿಕ್ಕೆ ಈಗ ಆಲ್ರೆಡಿ ಸಂಜೆ ಆಗ್ತಾ ಬಂತು, ಸಮಯ 5 ಗಂಟೆ ಆಗಿದೆ. ಆ್ಯಂಡ್ ದೆನ್ ನಾವಿಲ್ಲಿ ಸ್ಥಳೀಯರೊಬ್ಬರನ್ನ ವಿಚಾರಿಸಿದ್ವಿ, ಈಗ ನಾವು ಅಲ್ಲಿಗೆ ಗ್ರಾಮಕ್ಕೆ ಹೋಗ್ತಾ ಇದ್ವಿ ಅಂತ. ಬಟ್ ಅಲ್ಲಿಗೆ ಇಷ್ಟೊತ್ತಿನಲ್ಲಿ ಹೋಗೋದು ಒಳ್ಳೆಯದಲ್ಲ ಅಂತ ಹೇಳಿದ್ರು. ಯಾಕಂದರೆ ಅಲ್ಲಿಗೆ ನಾವಿರುವಂಥ ಈಗ ಏನಿದ್ದೀವಿ ಸ್ಥಳ, ಈ ಸ್ಥಳದಿಂದ ನಾವು ಅಲ್ಲಿಗೆ ಹೋಗಬೇಕು ಅಂದರೆ 1.5 ಗಂಟೆ ಕಾಡಿನೊಳಗಡೆ ಸಂಚರಿಸಬೇಕು. ರಸ್ತೆ ಸರಿ ಇಲ್ಲ. ನಾವು ಆ ಕಡೆ ಹೋದ್ರೂ ಬರೋದಕ್ಕೆ ನಮಗೆ ತೊಂದರೆ ಆಗುತ್ತೆ. ಕಾಡು ಪ್ರಾಣಿಗಳ ತೊಂದರೆ ಆಗಿರ್ಬೋದು, ಅಥವಾ ರಸ್ತೆ ಸರಿ ಇಲ್ಲ, ನಮಗೆ ಗಾಡಿ ಎಲ್ಲಾದರೂ ಮಧ್ಯದಲ್ಲಿ ನಿಂತ್ಕೊಂಡ್ರೂ ಮತ್ತೆ ನಮಗೆ ವಾಪಸ್ ಬರಲಿಕ್ಕಾಗಲ್ಲ. ಅದಾದ ನಂತರ ಅದಲ್ಲದೆ ಬೇರೆ ತೊಂದರೆಗಳಿರ್ಬೋದು. ಇಲ್ಲಿ ಅರಣ್ಯ ಇಲಾಖೆ ಸಂಬಂಧಪಟ್ಟವರು ಬಂದು ಕೇಳ್ಬೋದು, ಯಾಕೆ ಕಾಡಿನೊಳಗಡೆ ಬಂದಿದ್ದೀರ ಅಂತ. ಯಾಕಂದರೆ ಇದು ನಾನು ಆಗಲೇ ಹೇಳ್ದಂಗೆ ರಿಸರ್ವ್ ಫಾರೆಸ್ಟ್ ಒಳಗೆ ಇರುವಂಥದ್ದು. ಸೊ ಹಾಗಾಗಿ ನಾವು ಈ ಒಂದು ವಿಡಿಯೋವನ್ನು ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಈ ಒಂದು ಭಾಗದಲ್ಲಿ ಏನು ಜನರಿದ್ದಾರೆ, ಈ ಮಲೆಕುಡಿಯ ಸಮುದಾಯಕ್ಕೆ ಸೇರಿದಂಥ ಜನರು, ಅವ್ರನ್ನೂ ಸಹ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಪಡೋಣ. ಆ್ಯಂಡ್ ಈ ಒಂದು ಜರ್ನಿ ಏನಿದೆ ಇದು ಬಂದು ಇಲ್ಲಿಗೆ ನಿಲ್ಲಲ್ಲ. ಸೊ ಈಗ ಏನು ಸಮಸ್ಯೆಗಳನ್ನು ಕೇಳಿದ್ವಿ, ಆ ಒಂದು ಸಮಸ್ಯೆಗಳು ಬಗೆಹರಿಯೋವರೆಗೂ ಸೊ ನಾವು ಸಹ ಜೊತೆಲಿ ಇರ್ತೀವಿ ಅಂತ ಅವ್ರಿಗೆ ಹೇಳಿದ್ವಿ. ಸೊ ಅದಕ್ಕೆ ನಿಮ್ಮ ಒಂದು ಬೆಂಬಲ ಬೇಕಾಗಿದೆ. ಯಾಕಂದರೆ ನೀವಿದ್ರೇ ಸೊ ಈ ಒಂದು ಸಮಸ್ಯೆಗಳು ಬಗೆಹರಿಯುವಂಥದ್ದು. ಸೊ ಮಾಧ್ಯಮಗಳು ಗಳ ಒಂದು ಹೋರಾಟ ಅಥವಾ ಮಾಧ್ಯಮಗಳಿಂದ ಇವತ್ತು ಇವ್ರಿಗೆ ಎಷ್ಟು ಸಹಾಯ ಆಗಿದೆ ಅಂದರೆ, ಹಿಂದೆ ಈಗ ಏನಿದ್ದೀವಿ ಇದಕ್ಕಿಂತ ಒಂದು 5ರಿಂದ 10 ವರ್ಷ ಹಿಂದೆ ತೊಗೊಂಡ್ರೆ ತುಂಬ ಕಿರುಕುಳ ಇತ್ತು ಇವ್ರಿಗೆ ಅಧಿಕಾರಿಗಳಿಂದ. ಮತ್ತು ಅದರ ಬಗ್ಗೆ ಎಲ್ಲ ನಾನು ಮತ್ತೊಂದು ವಿಡಿಯೋದಲ್ಲಿ ಇಲ್ಲಿ
ನಕ್ಸಲ್ಸ್ ಪಟ್ಟ ಯಾರು ತಗೊಂಡಿದ್ರು, ಯಾರಿಗೆ ಹೊಡ್ಸಿದ್ರು, ಸೊ ಅವ್ರನ್ನ ಸಹ ನಾನು ಮಾತಾಡಿಸ್ತೀನಿ. ಸೊ ಅವ್ರ ವಿಡಿಯೋನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಈ ಕ್ರೂರತೆ ಇತ್ತು ಅಂತ. ಅದೆಲ್ಲವೂ ಕೂಡ ಈಗ ಕಮ್ಮಿ ಆಗಿದೆ, ಯಾಕಂದರೆ ಮಾಧ್ಯಮಗಳು ಹೆಚ್ಚಾಗಿರೋದ್ರಿಂದ, ಮಾಧ್ಯಮಗಳು ಇದರ ಬಗ್ಗೆ ಸುದ್ದಿ ಮಾಡಿದ್ರಿಂದ ಎಲ್ಲರೂ ಕೂಡ ಬದಲಾಗ್ತಾ ಬಂದರು. ಬದಲಾಗ್ತಿರೋದಕ್ಕಿಂತ ಒಂದು ಭಯ ಉಟ್ಕೊಳ್ರು, ಇಲ್ಲಿ ಜನರಿಗೆ ತೊಂದರೆಯನ್ನು ಕೊಟ್ಟರೆ ಅದು ಬಂದು ಎಲ್ಲರಿಗೂ ಒಬ್ಬುತ್ತೆ ಅಂತ. ಸೊ ಆ ಒಂದು ಕಾರಣದಿಂದ ಸೊ ಅವರು ಕೂಡ ಸ್ವಲ್ಪ ಸುಮ್ಮನೆ ಆಗಿದ್ದಾರೆ. ಸೊ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು ಮಾಧ್ಯಮಗಳು ಇಲ್ಲಿ ಇದರ ಬಗ್ಗೆ ವರದಿಯನ್ನು ಮಾಡೋದಕ್ಕೆ ಮತ್ತು ನಮ್ಮ ಹಾಗೆ ನೀವು ಬೆಂಬಲವನ್ನು ಕೊಟ್ಟರೆ ನಾವು ಆದಷ್ಟು ಈ ಒಂದು ಜನರ ಪರವಾಗಿ ನಿಲ್ಬೋದು. ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತೀವಿ.